ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನೇನೋऽಸೌ ಶ್ರೀಪತಿರ್ಮಾನದೋ ನಃ ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ವ್ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸ ಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ಮದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸದಾಂ ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮಿದಿರ್ವಿಜन्तುರ್ಜ್ಞಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्त्यस्तु सदां सन्मङ्गलानि भवन्तु. ಹರಿವಂಶದಲ್ಲಿ ಕೃಷ್ಣ ತಾನು ನೀಲೆಯನ್ನು ವರಿಸಬೇಕು ಅಂತ ಹೇಳಿಕೊಂಡು ಏನೊಂದು 7 ಎತ್ತುಗಳಿತ್ತು, ಅವುಗಳನ್ನು ಮರ್ದನ ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ತಾನು ಏನು ಮಾಡಿದ್ದಾನೆ ಕೇಳಿದರೆ, ತತಃ ಕೃಷ್ಣೋ ಋಷಾಮೃಷ್ಟಿಂ ತನ್ನಿವರ್ತ್ಯ ಜಘಾನಃ ತೇಷಾಮೇಕಂ ಕ್ಷಣಾಧತ್ವ ಪುನರನ್ಯಂ ಜಘಾನಃ ಅಂತ ಕೃಷ್ಣ ಸಿಟ್ಟಿನಿಂದ ಒಂದು ಮುಷ್ಟಿ ಪ್ರಹಾರ ಮಾಡಿದ್ದೆ ತಡ ಒಂದು ಎತ್ತು ಸತ್ತು ಬಿತ್ತು. ಕೂಡಲೇ ಇನ್ನು ಕ್ಷಣ ಮಾತ್ರದಲ್ಲಿ ಇನ್ನೊಂದು ವೃಷಭವನ್ನು ಮುಷ್ಟಿಯಿಂದ ಬಡಿದು ಬಿಟ್ಟಿದ್ದಾನೆ, ಅದೂ ಸತ್ತು ಬಿಟ್ಟಿದೆ. ಕ್ರಮೇಣ ಮುಷ್ಟ್ಯಾ ತಾನ್ ಸರ್ವಾನ್ ಹತ್ವಾ ದೈತೇಯ ಗೋಪತಿ ನೀಲಾಂ ಹಸ್ತೆ ಗೃಹೀತ್ವಾ ಕೃಷ್ಣಸ್ತಸ್ಮಿನ್ ವ್ಯರೋಚತ. ಕ್ರಮವಾಗಿ ಮುಷ್ಟಿಯಿಂದ ದೈತ್ಯ ವೃಷಭಗಳನ್ನೆಲ್ಲ ಕೊಂದು ಬಳಿಕ ಆಕೆಯ ಕೈಯನ್ನು ಅಂದರೆ ನೀಲೆಯ ಕೈಯನ್ನು ಹಿಡ್ಕೊಂಡು ತಾನು ಬಂದಿದ್ದಾನೆ. ನೋಡಿದ್ರೆ ಆಕರ್ಷಕ ರೂಪದಿಂದ ಕೃಷ್ಣ ಕಾಣಿಸ್ತಾ ಇದ್ದಾನೆ. ಕುಂಭಕೋ ನಂದಗೋಪಂತಂ ಪ್ರೋವಾಚ ಜನಸಂಸದಿ ಪ್ರಸಾದಾತ್ ತವ ಪುತ್ರಸ್ಯ ಜೀವಾಮೋ ವಿಗತಜ್ವರಾಃ ಸ್ವಪುತ್ರಾಃ ಸಹ ಗೋಪಾಲೈಃ ಸವತ್ಸಾ ಸಹ ಗೋಧನೈಃ. ಕುಂಭಕ ಆ ಸಭೆಯಲ್ಲಿ ನಂದಕುಮಾರನನ್ನು ಕರೆದು ನಂದಗೋಪನನ್ನೆಲ್ಲ ಕರೆದು ಹೇಳ್ತಾನೆ, ನಂದರಾಜ, ನಿನ್ನ ಮಗನ ಅನುಗ್ರಹದಿಂದಾಗಿ ನಾನು ಇವತ್ತು ಜೀವಿಸ್ತಾ ಇದ್ದೇನೆ, ಬದುಕಿದೆಯ ಬಡ ಜೀವವೇ ಅಂತ. ಯಾಕೆ ಕೇಳಿದರೆ ಎರಡೆರಡು ರೀತಿ. ಒಂದು, ಎತ್ತುಗಳನ್ನು ನಿಗ್ರಹ ಮಾಡ್ಲಿಕ್ಕಾಗ್ಲಿಲ್ಲ ಎನ್ನುವಂಥದ್ದು ಒಂದು ದುಃಖ. ಆದರೆ ಒಂದು ವೇಳೆ ಅವುಗಳ ನಿಗ್ರಹ ಮಾಡದೇ ಇದ್ರೆ ಅಲ್ಲಿ ಮಿಥಿಲಾಧೀಶನಾದಂತಹ ಜನಕ ಮಹಾರಾಜ ಮತ್ತೆ ಶಿಕ್ಷೆಯನ್ನು ಕೊಡ್ತಾನೆ. ಅಂತೂ ಇಂತೂ 2 ಶಿಕ್ಷೆಗಳಿಂದ ನಾನು ತಪ್ಪಿಸಿಕೊಂಡಿದ್ದೇನೆ ಎನ್ನುವ ದೃಷ್ಟಿಯಿಂದ ತಾನು ಹೇಳುತ್ತಾನೆ, ಜೀವಾವೋ ವಿಗತ ಜ್ವರಾಹ, ಭಯಮುಕ್ತರಾಗಿದ್ದೇವೆ, ಜ್ವರದಿಂದ ಬಿಡುಗಡೆಗೊಂಡ ಹಾಗೆ ನಾವು ಬದುಕಿಬಿಟ್ಟಿದ್ದೇವೆ ಅಂತ ಹೇಳಿ ಮಕ್ಕಳಿಂದ, ಗೋಪಾಲಕರಿಂದ, ಕರುಗಳಿಂದ, ಗೋಧನಗಳಿಂದ ಕೂಡಿಕೊಂಡ ನಾನು ಬದುಕುವ ಭಾಗ್ಯವನ್ನು ನೀಡಿದವ ಮತ್ಯಾರು ಅಲ್ಲ, ನಿಮ್ಮ ಕೃಷ್ಣ ಅಂತ ತಾನು ಹೇಳ್ತಾ ಇದ್ದಾನೆ. ವೃಷ್ಟ್ಯೈಶ್ಚ ಸಪ್ತಭಿರ್ನಂದಂ ಹತಾಗಾವ ಸಹಸ್ರಜಃ ಗರ್ಭಾಚ್ಚ ನಿಸೃತಸ್ತಾವದ್ ವತ್ಸಾಸ್ತಾವಂತ ಏವ ಹಿ ಯತಸ್ತೆ ನಿಹತಾನಂದ ಸುಖಂ ತಸ್ಮಾದವಾಪ್ನಮುಹು. ನಂದರಾಜನ ಹತ್ರ ಮತ್ತೆ ಹೇಳ್ತಾ ಇದ್ದಾನೆ, ನಿನ್ನ ಮಗನಿಂದಾಗಿ ನಾನು ಬದುಕಿದೆ. ಈ 7 ಎತ್ತುಗಳುಂಟಲ್ಲ, ಅವುಗಳಿಂದಾಗಿ ಸಾವಿರಾರು ಗೋವುಗಳು ಸತ್ತು ಹೋಗಿದ್ದಾವೆ, ಎಷ್ಟೋ ಗರ್ಭಿಣಿ ದನಗಳು ಸತ್ತು ಹೋಗಿದ್ದಾವೆ, ಅಷ್ಟು ಕರಗಳನ್ನು ಸಂಹರಿಸಿದ ಈ ಪಾಪಿಷ್ಠ ಗೂಳಿಗಳು ಇವುಗಳು ಅಂತ ಅವುಗಳ ಹೆಣವನ್ನು ತೋರಿಸಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಇವುಗಳು ಸತ್ತದ್ರಿಂದ ಸುಖಂ ತಸ್ಮಾದವಾಪ್ನಮಃ, ನಿನ್ನ ಮಗನಿಂದಾಗಿ ನಾವು ಇವತ್ತು ಸುಖವನ್ನು ನಾವು ಪಡಿತಾ ಇದ್ದೇವೆ. ಗೋಸಹಸ್ರಂ ತವ ವಿಭೋ ಮಹಿಷಾ ಮಹಿಷೀ ಶತಂ ಯಾವದಿಚ್ಛಂತಿ ಗಾನಂದಂ ನಂದ ತಾವತ್ತೇ ವೈ ದದಾಮ್ಯಹಂ. ಇನ್ನ ಈ 1000 ಗೋವುಗಳುಂಟಲ್ಲ, ನಿನಗೆ 1000 ಗೋವುಗಳನ್ನು ಬೇಕಾದ್ರೆ ಕೊಡ್ತೇನೆ, 100 ಕೋಣಗಳನ್ನು ಕೊಡ್ತೇನೆ, 100 ಎಮ್ಮೆಗಳನ್ನು ಕೊಡ್ತೇನೆ, ನೀನು ಬಯಸಿದಷ್ಟು ಗೋ ಸಮೃದ್ಧಿಯನ್ನು ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ. ಯಾಕೆ? ನನ್ನನ್ನು ಇವತ್ತು ಬದುಕಿಸಿದ್ದೇ ನಿಮ್ಮ ಕೃಷ್ಣ,
ಹಾಗಾಗಿ ಏನು ಬೇಕು ಅದನ್ನು ಕೊಡ್ತೇನೆ ಅಂತ ತಾನು ಹೇಳ್ತಾ ಇದ್ದಾನೆ. ನೀಲಾಯೈ ಲಕ್ಷಮಯುತಂ ದಾಸ್ಯಾಮಿ ಬಹುಗೋಧನಂ. ಮತ್ತಲ್ಲ, ನೀಲೆಗೋಸ್ಕರ 1,10,000 ಗೋ ಸಂಪತ್ತನ್ನು ನಾನು ದಾನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ನಂದಗೋಪ. ಅಲಂ ಮಮ ವಿಭೋತಾತ ಗೋಭಿರ್ವತ್ಸರ್ಧನೈರಪಿ ತಿಷ್ಠಂತ ಮಧ್ಯಗಾವಸ್ತೆ ಗಾವೋ ಮೇ ಬಹವೋ ಮತಾಹ. ನಂದರಾಜ ಹೇಳ್ತಾ ಇದ್ದಾನೆ, ಈ ಗೋವುಗಳು, ಕರುಗಳು, ಸಂಪತ್ತು ಇದೆಲ್ಲ ನನಗೆ ಸಾಕಪ್ಪ, ಇದು ಬೇಡ ನನಗೆ. ಯಾಕೆ? ಈಗಾಗಲೇ ನನ್ನ ಬಳಿ ಬಹಳಷ್ಟು ದನಗಳು ಇದ್ದಾವೆ, ಹಸುಗಳು ಇಲ್ಲಿಯೇ ಇರ್ಲಿ ಅಂತ ಹೇಳಿದಂತೆ. ತಿಷ್ಠಂತ ಮಧ್ಯಗಾವಸ್ಥೆ, ಅಲ್ಲ ಈ ದನ ಇಲ್ಲಿಯೇ ಇರ್ಲಿ ಅಪ್ಪ, ನನಗೆ ಬೇಕಾದಷ್ಟು ಉಂಟು ನೋಡಿ. ತೃಪ್ತರಾದಂತಹ ಜೀವನ ಈ ಗೋಪಾಲಕರು. ನಾವಾದ್ರೆ ಇರ್ಲಿ ತೊಂದರೆ ಇಲ್ಲ, ಸಾಕ್ಲಿಕ್ಕಾಗದಿದ್ರೆ ಮತ್ತೆ ಮಾರಿದ್ರೆ ಆಯ್ತು, ಬೇರೆ ಎಲ್ಲಿಂದಾದ್ರೂ ಹಣ ಸಿಗ್ತದೆ ಅಂತ ಆಲೋಚನೆ ಮಾಡ್ತೇವೆ. ಇವಳು ಹಾಗಲ್ಲ, ನನ್ನ ಹತ್ರ ಬೇಕಾದಷ್ಟು ದನಗಳುಂಟು, ಆದ್ದರಿಂದ ಆ ದನಗಳೆಲ್ಲ ಇಲ್ಲೇ ಇದ್ದು ಬಿರ್ಲಿ. ಎಷ್ಟು? 1-2 ದನ ಅಲ್ಲ, 1,10,000 ಗೋ ಸಂಪತ್ತು, ಇದಿಷ್ಟು ಕೂಡ ಇರ್ಲಿ ಅಂತ ತಾನು ಹೇಳ್ತಾ ಇದ್ದಾನೆ. ಘೃತವತ್ಯ ಕ್ಷೀರವತ್ಸು ಬಭೂವ ಪುತ್ರಜನ್ಮನಃ ಯದಾ ಚ ಕೃಷ್ಣ ಉದ್ಭೂತಸ್ತದಾ ಪ್ರಭೃತಿ ಮೇ ವ್ರಜೆ. ಆಗ ಹೇಳ್ತಾನೆ, ಅಲ್ಲ ಇದನ್ನೆಲ್ಲ ತೆಕ್ಕೊಂಡು ಏನಾಗಬೇಕಾಗಿದೆ ನನಗೆ? ನಂದಗೋಕುಲದಲ್ಲಿ ಈ ನಂದಕುಮಾರ ಅಂದ್ರೆ ಕೃಷ್ಣ ಯಾವಾಗ ಅವತಾರ ಮಾಡಿದಲ್ಲ, ಅಲ್ಲಿಂದ ನನಗೆ ಯಾವ ಕೊರತೆಯೂ ಉಂಟಾಗ್ಲಿಲ್ಲ. ಯಾವುದು? ಘೃತವತ್ಸಹ ಅಂತ ಹೇಳ್ತಾರೆ. ತುಪ್ಪವನ್ನು ಹೊಂದಿದಂತಹ ನನ್ನದು ಸಂಪತ್ತಾಗಿದೆ. ಬೇಕಾದಷ್ಟು ತುಪ್ಪ, ಬೇಕಾದಷ್ಟು ಹಾಲು, ಇದೆಲ್ಲ ಸುರಿಸುವಂತಹ ಅನೇಕ ಗೋವುಗಳು, ಅದೆಲ್ಲ ಅಭಿವೃದ್ಧಿಯಾಗಿದೆ. ಯಾವದ್ದುಗ್ಧಂ ತಮದ್ಭೂತಂ ತಾವದೇವ ಘೃತಂ ಭವೇತ್, ಗುಲ್ಮೆ ಗುಲ್ಮೆ ಮಧು ಭವೇತ್, ಸ್ವಾದು ಸ್ವಾದು ಭವತ್ಯಲಂ. ಕೃಷ್ಣ ತಾನು ನಮ್ಮ ಗೋಕುಲದಲ್ಲಿ ಬಂದವತ್ತಿನಿಂದ ಎಷ್ಟು ಹಾಲು ನಮಗೆ ಸಿಗ್ತದೋ ಅಷ್ಟೇ ತುಪ್ಪ ಕೂಡ ಸಿಗ್ತಾ ಉಂಟು. ಇದು ನೋಡಿ ವಿಚಿತ್ರ. ಯಾವಾಗ್ಲೂ ಹಾಲು ಎಷ್ಟು ಸಿಗ್ತದೋ ಅದರಲ್ಲಿ ಕಡೆದ ನಂತರ ಮತ್ತೆ ಸ್ವಲ್ಪ ಮೊಸರಾದ ನಂತರ ಆಮೇಲೆ ಬೆಣ್ಣೆ ನಂತರದಾಗುವಾಗ ತುಪ್ಪದ ಯಾವಾಗ್ಲೂ ಅಂಶ ಕಡಿಮೆ. ಆದರೆ ಇದು ಹಾಗಲ್ಲ, ಎಷ್ಟು ಹಾಲು, ಎಷ್ಟು ಲೀಟರ್ ಗಟ್ಟಲೆ ಹಾಲು ಸಿಗ್ತಾ ಇತ್ತೋ ಅಷ್ಟು ಲೀಟರ್ ಗಟ್ಟಲೆ ನಮಗೆ ತುಪ್ಪವೂ ಸಿಗ್ತಾ ಇದೆ. ಹಾಗಾಗಿ ನಾವು ಮಾಡುವಂತಹ ಯಾವ ನಂದವ್ರಜ ಇದೆ, ಆ ಪರಿಸರದಲ್ಲಿ ಕೃಷ್ಣನ ದಯೆಯಿಂದ ಇದು ಮಾತ್ರ ಸಮೃದ್ಧಿಯಲ್ಲ, ಹಾಲು ಮೊಸರು ಬೆಣ್ಣೆ ತುಪ್ಪ ಮಾತ್ರ ಅಲ್ಲ, ಮತ್ತೆ ಮಧು ಗುಲ್ಮೆ ಗುಲ್ಮೆ ಮಧು ಭವೇತ್, ಪೊದೆಗಳಲ್ಲಿ ಜೇನುತುಪ್ಪ ಬೇಕಾದಷ್ಟು ರಸಭರಿತವಾಗಿ ಸಿಗ್ತಾ ಉಂಟು. ಅಂದ್ರೆ ಇದು ಮಾತ್ರ ಅಲ್ಲ, ಬೇಕಾದಷ್ಟು ಸಂಪತ್ತುಗಳು ಸಿಗ್ತಾ ಉಂಟು, ಜೇನುತುಪ್ಪ ಇತ್ಯಾದಿಗಳು ಎಲ್ಲ. ಗಾವೋ ವತ್ಸಾಶ್ಚ ನೀರೋಗ ಜಾತೆ ಕೃಷ್ಣೇ ಬ್ರಜೆ ಮಮ ಅಲ್ಪಕನ್ನ ಚಮೇ ಸ್ಯಾತ್ ಗೇಹೇ ಸ್ವಂ ಕೃಷ್ಣ ಸನ್ನಿಧವು. ಇನ್ನು ಹಸುಗಳಾಗ್ಲಿ ಕರುಗಳಾಗ್ಲಿ ಎಲ್ಲವೂ ಕೂಡ ಕೃಷ್ಣ ಇರುವಾಗ ಈ ನಂದಗೋಕುಲದಲ್ಲಿ ನಂದ ಬ್ರಜದಲ್ಲಿ ಎಲ್ಲ ರೋಗರಹಿತವಾಗಿ ವಾಸಿಸ್ತಾ ಇದ್ದೆ. ಮೊದಲೆಲ್ಲ ಅದು ರೋಗಗಳೆಲ್ಲ ಬರ್ತಾ ಇತ್ತು, ಹಾಗಾಗಿ ಆ ಮರಗಳದ್ದೆಲ್ಲ ಕಥೆ ನೋಡಿದ್ದೇವೆ. ಆದ್ರೆ ಈಗ ಹಾಗಲ್ಲ, ಅವುಗಳೆಲ್ಲ ದುಷ್ಟರನ್ನು ನಾಶ ಮಾಡಿದ್ರಿಂದ ನಮಗೆ ಆರಾಮಾಗಿದೆ, ಬಹಳ ಆರೋಗ್ಯವಾಗಿ ದನಗಳಿದ್ದಾವೆ. ಕೃಷ್ಣನ ಸನ್ನಿಧಾನವುಳ್ಳ ನನ್ನ ಮನೆ ಅದು ಅಲ್ಪವಾಗಿ ಹೋಗಿದೆ. ಮತ್ತೆ ಯಾವುದು ಜಾಸ್ತಿ ಆದದ್ದು? ನಾವು ಹೇಳ್ತೇವಲ್ಲ, ಈಗೆಲ್ಲ ಮನೆ ಚಿಕ್ಕದಾಯ್ತು ಅಂತ. ಜನ ಜಾಸ್ತಿ ಆದ್ರೆ ಮನೆ ಚಿಕ್ಕದಾಗತ್ತೆ, ಜನ ಕಡಿಮೆ ಆದ್ರೆ ಮನೆ ದೊಡ್ಡದಾಗತ್ತೆ. ಹಾಗೆ ಇಲ್ಲಿ ನನ್ನದು ಯಾಕೆ ಚಿಕ್ಕದಾಯ್ತು ಕೇಳಿದ್ರೆ ಮತ್ತೆ ಯಾಕೂ ಅಲ್ಲ, ಸಮೃದ್ಧಿಯಾದಂತಹ ಸಂಪತ್ತಿರೋದ್ರಿಂದ. ಸಮೃದ್ಧಿ ಅಧಿಕ ಆಗಿದೆ. ಅಲ್ಪ ಕಂಚಮೇ ಸ್ಯಾತ್ ಗೇಹೆ ಸ್ವಂ ಕೃಷ್ಣ ಸನ್ನಿಧವು. ಮನೆ ದೊಡ್ಡದಾಯ್ತು. ಯಾಕೆ ಅದೆಲ್ಲ ಆಯ್ತು? ಕೃಷ್ಣನಿಂದಾಗಿ. ಯಾಸ್ಯಾಮ್ಯಹ ಮಥೋ ಗೋಪ ಗೃಹ ಯಾಭ್ಯನುಜಾನತಾಂ ಇತ್ಯುಕ್ತ ಪ್ರಯೇವು ನಂದಃ ಸಂವ್ರಜಃ ಸಹ ಗೋಗಣಃ. ಕುಂಭಕ, ನಾನು ನನ್ನ ಮನೆಗೆ ಹೋಗ್ತೇನೆ, ನನ್ನ ಮನೆಗೆ ಹೋಗ್ಲಿಕ್ಕೆ ನೀನು ಅನುಮತಿಯನ್ನು ಕೊಡಬೇಕು. ನಾನು ಇಷ್ಟು ಸಮಯ ಬಂದ ಕೆಲಸ ಆಯಿತು, ನಾವು ಹೋಗ್ತಾ ಇದ್ದೇವೆ. ಈ ರೀತಿಯಾಗಿ ನಂದರಾಜ ಹೇಳಿ ತನ್ನ ಸಮುದಾಯದ ಜೊತೆಗೆ ತಾನು ನಂದ ಬೃಂದಾವನಕ್ಕೆ ತಾನು ಹೊರಟಿದ್ದಾನೆ. ಕೃಷ್ಣಶ್ಚ ನೀಲಯ ಸಾರ್ಧಂ ಶ್ರೀಧಾಮ್ನಾ ಸಹ ಸಂಗತಃ ಸಾಕಂಜಬಲಭದ್ರೇಣ ಯಯೌ ವೃಂದಾವನಂ ವನಂ ಪ್ರಾಪ್ಯ ವೃಂದಾವನಂ ಗೋಪಾರೇ ನಿರೇ ಸಹ ಕೇಶವಾಹ. ಕೃಷ್ಣ ಏನು ಮಾಡ್ತಾನೆ? ತಾನು ನೀಲೆಯ ಕೈಯನ್ನು ಹಿಡ್ಕೊಂಡು ಬರ್ತಾನೆ. ನೀಲೆಯ ಒಟ್ಟಿಗೆ ತಾನು ಹೊರಡ್ತಾನೆ. ಅವಳ ತಮ್ಮನಾದಂತಹ ಶ್ರೀರಾಮನ ಕೈ ಹಿಡಿದುಕೊಂಡು ಬಲರಾಮನನ್ನು ಕೂಡಿಕೊಂಡು ವೃಂದಾವನದ ಕಡೆಗೆ ಹೊರಟಂತೆ. ಹಾಗಾಗಿ ವೃಂದಾವನಕ್ಕೆ ಹೊರಟ ಎಲ್ಲ ಗೋಪಾಲಕರು ಕೃಷ್ಣನಿಂದ ಕೂಡಿ ಸಂತೋಷವಾಗಿ ಹೊರಟರು. ಈಗ ಮತ್ತೆ ನಮ್ಮ ಊರಿಗೆ ಹೋಗುದಲ್ವಾ ಅಂತ ಹೇಳಿ ತಾವೆಲ್ಲ ಹೊರಟು ಹೋಗಿದ್ದಾರೆ. ಜನಮೇಜಯ ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾರೆ. ಅಹೋ ಚಿತ್ರಂ ಮಾಧವಸ್ಯ ಜಗತ್ಪತೆ
ಕ್ರೀಡೆಯಂ ದೇವದೇವಸ್ಯ ಗೋಪಲೀಲಾಂ ಪ್ರಕುರ್ವತಃ. ಗೋಪರ ಹಾಗೆ ಕ್ರೀಡೆ ಮಾಡುವಂತೆ ಇವರನ್ನು ನೋಡಿ ಬಹಳ ವಿಚಿತ್ರ, ಅಹೋಚಿತ್ರ ಅಹೋಚಿತ್ರ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಜಗತ್ಪತಿಯಾದ ಕೃಷ್ಣ ತಾನು ಮಗುವಾಗಿ ಬಂದು ತಾನು ಜನಸಾಮಾನ್ಯರಾಗಿ ಇದ್ದುಕೊಂಡು ತಾನಿದೆಲ್ಲ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಮಾಧವನ ಲೀಲೆಗಳು ಅತ್ಯಂತ ಆಶ್ಚರ್ಯ, ಅತ್ಯಂತ ಮಂಗಳಕರ. ಧನ್ಯಾಸ್ತಯೇವ ದೇವೇಶಂ ಗೋಪವೇಷ ವಿಭೂಷಿತಂ ಅಪಶ್ಯದ್ದೇವಮೇಶೇಷಂ ಮಯೂರಾಂಗದ ಭೂಷಣಂ. ಹಾಗಾಗಿ ಕೃಷ್ಣ ಹೇಗಿದ್ದಾನೆ? ನಿಜವಾಗಿ ಗೋಪರೇ ಧನ್ಯರು ಅಂತ ಹೇಳ್ತಾ ಇದ್ದಾರೆ, ಗೋಪಾಲಕರೆಲ್ಲ. ಯಾಕೆ? ಮಯೂರಾಂಗದ ಭೂಷಣನಾದ, ಅಂದ್ರೆ ದೇಹದಲ್ಲಿ ಎಲ್ಲ ಆ ನವಿಲಿನ ಆಭರಣಗಳನ್ನೆಲ್ಲ ಹಾಕೊಂಡಿದ್ದಾನೆ. ಇನ್ನು ದೇವದೇವೋತ್ತಮನಾದ ಕೃಷ್ಣ, ಆ ಕೃಷ್ಣನ ಜೊತೆಗೆ ಇವರು ಇದ್ದಾರಲ್ಲ, ಕಾಲ ಕಳೀತಾ ಇದ್ದಾರಲ್ಲ, ಹಾಗಾಗಿ ಅವರೇ ಬಹಳ ಧನ್ಯ ಪುರುಷರು. ದೇವತೆಗಳಿಗೂ ಕೂಡ ಉತ್ತಮಯರಾದಂತಹ ಸರ್ವೋತ್ತಮನಾದ ಭಗವಂತ ತಾನು ಗೋಪವೇಷವನ್ನು ಹಾಕಿಕೊಂಡು ಈ ಗೋಪಾಲಕರ ಜೊತೆಗೆ ಇದ್ದಾನೆ. ಇದನ್ನು ನೋಡಿ ಕಣಗಳಲ್ಲಿ ತುಂಬಿಸಿಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಕೀಲದಾಮಸ್ಥಿತಕರಂ ಕಿಂಕಿಣಿ ಕ್ವಣಿತಾಂಗರಂ ತಾಳಯೋಗರಥಂ ದೇವಂ ಪರ್ಣವಾದ್ಯಾಂತರೇಕ್ಷಣಂ. ಕೃಷ್ಣ ಬಲರಾಮರು ಹೇಗಿದ್ದಾರೆ ಗೊತ್ತಾ? ಕೈಯಲ್ಲಿ ಗೋವುಗಳನ್ನು ಬಂಧಿಸುವ ಹಗ್ಗಗಳನ್ನೆಲ್ಲ ಕಟ್ಟಿಕೊಂಡಿದ್ದಾರೆ. ಕಿಂಕಿಣಿ ನಾದ ಮಾಡುವಂತಹ ತೋಳುಬಂದಿಗಳನ್ನು, ಗೆಜ್ಜೆಗಳೆಲ್ಲ ಇದೆ ಇವರ ತೋಳಿನಲ್ಲಿ, ಅದೆಲ್ಲದಿಂದ ಕೂಡಿಕೊಂಡಿದ್ದಾರೆ. ಇನ್ನು ಈ ಕೃಷ್ಣ ಬಲರಾಮರು ಗೋಪಾಲಕರೆಲ್ಲ ತಾಲ ಕಟ್ಟುತ್ತಾ ಹಾಡು ಹೇಳುತ್ತಾ ಸಾಗುತ್ತಾ ಇದ್ದಾರೆ. ಎಲೆಯ ವಾದ್ಯಗಳಿಂದ ಊದುತ್ತಾ ಇದ್ದಾರೆ. ಅಂದ್ರೆ ಕಾಡಿನಲ್ಲಿ ಇರೋದರಿಂದ ಅಂತ ಎಲೆಯನ್ನೇ ವಾದ್ಯವನ್ನಾಗಿ ಮಾಡಿ ಅದರಿಂದ ಸಂತೋಷ ಪಡ್ತಾ ಇದ್ದಾರೆ. ಹಾಗಾಗಿ ಆ ದೇವ ಮತ್ಯಾರು ಅಲ್ಲ ಭಗವಂತ ಅಂತ ಸ್ತೋತ್ರ ಮಾಡಿ ಬಾಣಪುಷ್ಪ ಸ್ಫುರನ್ಮೌಲಿಂ ನೀಲಮೇಘ ನಿಭಂ ಹರಿಂ ಪಶ್ಯಂತು ದೇವಮೀಶೇಷಂ ನಮಸ್ತಸ್ಮೈ ಪುನಃ. ಬಾಣಪುಷ್ಪಗಳಿಂದ ಶೋಭಾಯಮಾನವಾದಂತಹ ತಲೆ ಉಳ್ಳವ ಕೃಷ್ಣ ಅಂತ ಹೇಳ್ತಾರೆ. ಅಂದ್ರೆ ಹೂವುಗಳಿಂದಲೇ ಬಾಣಗಳನ್ನೆಲ್ಲ ತಯಾರು ಮಾಡಿದ್ದಾರೆ. ನೀಲಮೇಘ ಶ್ಯಾಮನಾದ ದೇವದೇವೋತ್ತಮನಾದ ಕೃಷ್ಣನನ್ನು ನೋಡಿ ಪುನಃ ಅವನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಹತ್ವಾ ವೃಷಾನ್ ಹರಿಸ್ಸಪ್ತ ಪುನರಾಗತ್ಯ ಮಾಧವ ವೃಂದಾವನಂ ಸರಾಮಸ್ತು ಗೋಪೈಃ ಸಹ ಮಹಾಮುನೇ. ಆತ 7 ಎತ್ತುಗಳನ್ನು ತಾನು ನಾಶ ಮಾಡಿದ ಕೃಷ್ಣ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮಾಧವನನ್ನು ಪುನಃ ರಾಮನ ಜೊತೆಗೆ ಗೋಪರ ಜೊತೆಗೆ ವೃಂದಾವನಕ್ಕೆ ತಾನು ಆಗಮಿಸಿದ್ದಾನೆ. ಅಕರೋತ್ ಕಿಂ ಜಗನ್ನಾಥ ಸ್ತನ್ಮೇ ಬ್ರೂಹಿ ತಥೋಧನ. ಆಗ ಕೇಳ್ತಾ ಇದ್ದಾರೆ ಮಹಾಮುನಿಗಳೇ, ತಪೋಧನ್ರೆ ಅಂತ ವೈಶಂಪಾಯನರ ಹತ್ರ ಈ ಜನಮೇಜಯ ಪ್ರಶ್ನಿಸ್ತಾ ಇದ್ದಾನೆ. ಅವ ಮುಂದೆ ಏನು ಮಾಡಿದ? ಈಗ ಆಯ್ತಪ್ಪ, 7 ಎತ್ತುಗಳನ್ನು ಕೊಂದ, ನೀಲೆಯನ್ನು ಮದುವೆ ಆಗದ, ಬಂದ ತಾನು ನಂದವರದಕ್ಕೆ. ಮುಂದೇನು ಮಾಡಿದ ಜಗನ್ನಾಥ ಭಗವಂತ ಅಂತ ತನಗೆ ತಿಳಿಸಿಕೊಡ್ಬೇಕು ಅಂತ ಕೇಳುವಾಗ ವೈಶಂಪಾಯನರು ಮುಂದುವರಿಸಿ ಹೇಳ್ತಾರೆ. ತಸ್ಯಾಂ ಶರದಿ ಗೋವಿಂದ ಸುಖಂ ವೃಂದಾವನೇ ವನೇ ಚಚಾರ ಗೋಗಣೈಃ ಸಾರ್ಧಂ ಜಗತಾಂ ಪ್ರೀತಿವರ್ಧನ. ಈ ಶರತ್ಕಾಲದಲ್ಲಿ ವೃಂದಾವನ ಪರಿಸರ ಹೇಗಿತ್ತು? ಅದರಲ್ಲಿ ಎಲ್ಲ ಪ್ರೀತಿ ಹುಟ್ಟುವಂತಹ ಗೋವುಗಳಿದ್ದು ಅವುಗಳು ಬಹಳ ಗೋವಿಂದನಿಗೆ ಹತ್ತಿರವಾಗಿತ್ತು, ಸುಖವಾಗಿ ಅವುಗಳು ಆನಂದವನ್ನು ಕೊಡ್ತಾ ಇತ್ತು. ಹಾಗಾಗಿ ಕೃಷ್ಣ ಆ ಗೋವುಗಳ ಜೊತೆಗೆ ಆ ಬೃಂದಾವನ ನಂದವ್ರಜದಲ್ಲಿ ತಾನು ಓಡಾಡ್ತಾ ಇದ್ದಾನೆ. ಕದಾಚಿತ್ ತತ್ರ ಗೋವಿಂದೋ ವಿನಾ ಸಂಕರ್ಷಣೇನ ವೈ ಚಚಾರ ತದ್ವನಂ ಸರ್ವಂ ಕಾಮರೂಪೀ ಜನಾರ್ದನ. ಒಂದು ಸಲ ಈ ಗೋವಿಂದನಾದ ಕೃಷ್ಣ ಬಲರಾಮನಿಂದ ಕೂಡಿಕೊಂಡು ಹೊರತಾಗಿ ತಾನೇನು ವಿನಾ ಸಂಕರ್ಷಣೇನ ವೈ ಅಂತ, ಬಲರಾಮ ಇಲ್ಲ, ಕೃಷ್ಣ ಒಬ್ಬನೇ ರಮಣೀಯವಾದ ಪರಿಸರದಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾ ಇದ್ದಾನೆ. ಆದರೆ ಯಾಕೆ ಸ್ವಚ್ಛಂದವಾಗಿ ಓಡಾಡ್ತಾನೆ? ಗೋವುಗಳನ್ನು ಮೇಯಿಸ್ತಾ ಇದ್ದಾನೆ. ಹಾಗಾಗಿ ಅಂತಹ ಕಾರುಮರೂಪಿಯಾದ ಜನಾರ್ದನ ಕಾಕಪಕ್ಷಧರ ಶ್ರೀಮಾನ್ ಶ್ಯಾಮ ಪದ್ಮನಿಭೇಕ್ಷಣ ಶ್ರೀವತ್ಸೇ ನೋರಸಾಯುಕ್ತ ಶಶಾಂಕೈವ ಲಕ್ಷ್ಮಣ. ಆದರೆ ಕೃಷ್ಣ ಹೇಗಿದ್ದಾನೆ? ತಾನು ಬಹಳ ಕಾಂತಿಯುಕ್ತನಾಗಿದ್ದಾನೆ. ಈಗ ಒಬ್ಬರಿರುವಾಗಲೇ ಚಂದ, ಈಗ ಇನ್ನೊಬ್ಬಳನ್ನು ಕಟ್ಟಿಕೊಂಡಿದ್ದಾನೆ, ಹಾಗಾಗಿ ಮತ್ತೂ ಚಂದ ಇದ್ದಾನೆ. ಕಾಕಪಕ್ಷಧರನಾಗಿದ್ದ, ಬೈತಲೆಯೆಲ್ಲ ಬಾಚಿ ತಲೆಯಲ್ಲೆಲ್ಲ ಗಿರಿಯನ್ನೆಲ್ಲ ಕಟ್ಟಿಕೊಂಡಿದ್ದಾನೆ. ಕಿವಿಯಿಂದ ದಾಟಿದ ಸುಂದರವಾದಂಥ ಮುಂಗುರುಳುಗಳು ಎಲ್ಲ ಕೂಡಿತ್ತು ಅವನ ಹತ್ರ ಅಂತ ಹೇಳ್ತಾರೆ. ಅಂತಹ ಶ್ಯಾಮವರ್ಣದವಾಗಿದ್ದವನು ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಗಳನ್ನು ಧರಿಸಿಕೊಂಡಿದ್ದ. ಶ್ರೀವತ್ಸೇ ನೋರಸಾಯುಕ್ತ ಅಂತ ಹೇಳ್ತಾರೆ. ಆ ಶ್ರೀವತ್ಸ ಚಿಹ್ನೆ ಆದ್ರೂ ಹೇಗಿತ್ತು ಕೇಳಿದ್ರೆ ಶಶಾಂಕ ಇವ ಲಕ್ಷ್ಮಣ, ಚಂದ್ರನ ಹಾಗೆ ಇತ್ತು.
ಅಂದ್ರೆ ಅದನ್ನು ನೋಡಿದ್ರೆ ತಂಪಾಗತ್ತೆ. ಹಾಗಾಗಿ ಅಂತಹ ಶ್ರೀವತ್ಸ ಚಿಹ್ನೆಗಳನ್ನು ಕೃಷ್ಣ ಧರಿಸಿದ್ದ. ಸೋದ್ಗತೆ ನಾಗ್ರಪಾದೇನ ಪಂಕಜೋದ್ಭಿನ್ನ ವರ್ಚಸ ಸಕುಮಾರಾಭಿತಾಂಬ್ರೇಣ ನಾಮ ವಿಕ್ರಾಂತಗಾಮಿನ. ಅವನು ತನ್ನ ತುದಿಕಾಲಿನಲ್ಲಿ ಕೆಂಪಾದ ತಾವರೆಯು ಸೀಳಿ ತನ್ನ ವರ್ಚಸ್ಸನ್ನು ಹೊರಸುರಿಸುವಂತೆ ಕಾಣಿಸ್ತಾ ಇತ್ತು. ಅಂದ್ರೆ ಅಷ್ಟು ಚಂದ ಕೆಂಪು ಇವನ ಕಾಲು, ಕೃಷ್ಣನದ್ದು ಎಳೇ ಕಾಲು. ಅದರಲ್ಲಿ ಆ ಕಮಲ ಹೇಗೆ ಕೆಂಪಿರ್ತದೋ ರೆಡ್ಡಿಶ್ ಕಲರ್, ಅದೇ ರೀತಿಯಾಗಿತ್ತು. ಅದರಲ್ಲಿ ಕಾಂತಿ ಹೊರಗೆ ಬರ್ತಾ ಇತ್ತು. ಅತ್ಯಂತ ಕೋಮಲವಾದ ಕೆಂಪಾದ ಪಾದದಿಂದ ಆನೆಯ ಶೌರ್ಯವನ್ನು ದಾಟಿಸುವಂತ ನಡಿಗೆಯನ್ನು ತಾನು ತೋರಿಸ್ತಾ ಇದ್ದಾನೆ. ಆನೆ ಹೇಗೆ ನಡೀತದೆ? ಗಂಭೀರವಾಗಿ ನಡೆಯುತ್ತೆ. ಕೃಷ್ಣನು ಗಂಭೀರವಾಗಿ ನಡೀತಾ ಇದ್ದಾನೆ. ಪ್ರೀತಃ ಪ್ರೀತಿಕರೋ ನೃಣಾಂ ಸಂಶ್ರದ್ಧ್ಯ ಇವತೋಯದಃ ಸೂಕ್ಷ್ಮೈ ವಸಾನೋ ವಸನೆ ಪದ್ಮಕಿಂಜಲ್ಕತ ಪ್ರಭೆ. ಸ್ವಯಂ ಪೂರ್ಣನಾದ ಭಗವಂತ ಇನ್ನೊಬ್ಬರಿಗೆ ಸಂತೋಷವನ್ನು ನೀಡ್ತಾ ಇದ್ದಾನಂತೆ. ಅದು ಕೂಡ ಹೇಗೆ? ಮಳೆ ಸುರಿಸುವಂತಹ ಮೋಡಗಳ ಪ್ರಭೆಯಾಗಿ ಪ್ರಭೆ ಇದ್ದವ. ಮೋಡಗಳ ಪ್ರಭೆ ಅಂತ ಹೇಳಿದ್ರೆ ಸಾಲದು, ಮಳೆಯನ್ನು ಬಿಡಿಸು ಅಂದ್ರೆ ನೀಲ ಮತ್ತೆ ಕಪ್ಪಾಗಿ ಇರ್ತದೆ. ಅಂತಹ ಒಂದು ಸೌಂದರ್ಯವನ್ನು ಇಟ್ಟುಕೊಂಡ ಸೂಕ್ಷ್ಮವಾದ ವಸ್ತುವನ್ನು ಧರಿಸಿರುವ ಕಮಲದ ನಡುಭಾಗದ ಕಾಂತಿಯಂತೆ ಶೋಭಾಯಮಾನನಾದ ಕೃಷ್ಣನನ್ನು ಕಾಣ್ತಾ ಇದ್ದಾಳೆ. ವತ್ಸ ವ್ಯಾಪಾರಯುಕ್ತಾಭ್ಯಾಂ ವ್ಯಗ್ರಾಭ್ಯಾಂ ದಂಡರಂಜುಭಿ ಭುಜಾಭ್ಯಾಂ ಸಾಧುವೃತ್ತಾಭ್ಯಾಂ ಪೂಜಿತಾಭ್ಯಾಂ ದಿವೌಕಸೈಹಿ. ಕೃಷ್ಣನ ಭುಜ ಹೇಗಿತ್ತು ಕೇಳಿದ್ರೆ ಕರುಗಳನ್ನು ಪೋಷಿಸುವ ಚೇಷ್ಟೆ ಉಳ್ಳದ್ದಾಗಿತ್ತು. ಅಂದ್ರೆ ದನ ಕರುಗಳನ್ನೆಲ್ಲ ಕಟ್ಟಿ ಎಳೆದು ಇದೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ಆ ಬಾಡಿ. ಇದು ನೋಡಿದ್ರೆ ಓ ತುಂಬಾ ಹಾರ್ಡ್ ವರ್ಕ್ ಮಾಡುವವರು ಅಂತ ಹೇಳ್ತಾವಲ್ಲ, ಹಾಗಾಗಿ ಇದ್ದ ಹಗ್ಗ ದಂಡಗಳನ್ನೆಲ್ಲ ಹಿಡ್ಕೊಂಡು ಪಶುಸಂಗೋಪನೆ ಕೆಲಸಗಳನ್ನು ಮಾಡುವುದರಲ್ಲಿ ಆಸಕ್ತನಾಗಿದ್ದಾತ. ಹಾಗಾಗಿ ಆತ ಸಜ್ಜನರಿಗೆ ಹಿತಕಾರಿಯಾಗಿದ್ದ, ದೇವತೆಗಳಿಂದಲೂ ಪೂಜಿತನಾಗಿದ್ದ. ಸದೃಶಂ ಪುಂಡರೀಕಸ್ಯ ಗಂಧೇನ ಕಮಲಸ್ಯ ಚ ರರಾಜ ತಸ್ಯ ತದ್ಬಾಲ್ಯೇ ರುಚಿರೋಶ್ವಪುಟಂ ಮುಖಂ. ಇನ್ನು ಕಮಲದಂತೆ, ಯಾವ ಬಿಳಿ ಕಮಲದಂತೆ ಪರಿಮಳ ಉಳ್ಳಂಥದ್ದು ಅವನ ದೇಹದಿಂದ ಹೊರ ಸೂಸ್ತಾ ಇತ್ತಂತೆ. ಭಗವಂತ ಹತ್ರ ಬಂದರೆ ಸಾಕು, ಅವನದ್ದು ಒಂದು ಪರಿಮಳ ಉಂಟಲ್ಲ, ಅದು ಯಾವುದು ಬಿಳಿ ಕಮಲದ ಹಾಗೆ ಬರ್ತಾ ಇತ್ತು ಅಂತ ಹೇಳ್ತಾರೆ. ಮುಖ ಮಾತ್ರ ಬಿಳಿಯಲ್ಲ, ಬಿಳಿಚಿಕೊಂಡಿರಲಿಲ್ಲ. ಮುಖ ಹೇಗಿತ್ತು? ಕೆಂಪು ಕಮಲದ ಮುಖದಂತೆ ಶೋಭಾಯಮಾನವಾಗಿತ್ತು ಹೇಳ್ತಾರೆ. ಹೀಗೆ ಬಾಲ್ಯದಲ್ಲಿಯೇ ಕೃಷ್ಣನ ಮುಖ ಅತ್ಯಂತ ಸೌಂದರ್ಯದಿಂದ ಹೊಳಿತಾ ಇತ್ತು. ಆ ಎರಡು ತುಟಿಗಳು ಕೂಡ ಕೆಂಪಾಗಿ ಶೋಭಾಯಮಾನವಾಗಿತ್ತು. ಶಿಖಾಭಿಸ್ತಸ್ಯ ಮುಕ್ತಾಭಿಃ ರರಾಜ ಮುಖಪಂಕಜಂ ಪೃತಂ ಷಟ್ಪದ ಪಂಕ್ತಿಭಿರ್ಯಥಾ ಸ್ಯಾತ್ ಪದ್ಮಮಂಡಲಂ. ನೀಲವಾಗಿ ಇಳಿಬಿದ್ದಂತಹ ಮುಂಗರುಳು ತಲೆಯ ಮುಂದುಗಡೆ ಇರುವಂತಹ ಕೂದಲು, ಅದು ಮುಖಪಂಕಜವನ್ನು ಶೋಭಿಸ್ತಾ ಇತ್ತು. ಅಂದ್ರೆ ಕೆಲವು ಸಲ ಕೂದಲು ಅಡ್ಡಡ್ಡ ಬಂದ್ರೆ ಪ್ರಯೋಜನ ಇಲ್ಲ, ಆದರೆ ಅದು ಮುಖಕ್ಕೆ ಶೋಭೆಯಾಗುವಾಗೆ ಅದು ಇತ್ತು ಅಂತ ಹೇಳ್ತಾ ಇದ್ದಾರೆ ಮುಂಗುರುಳುಗಳು. ಅಂತಹ ಕೃಷ್ಣ ಅತ್ಯಂತ ಸೌಂದರ್ಯದಿಂದ ಬೆಳಗುತ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ರಮಣೀಯವಾಗಿ ಕಾಣ್ತಾ ಇದ್ದ. ಇಷ್ಟು ಮಾತ್ರ ಅಲ್ಲ, ಏನ್ ಮಾಡ್ದ? ಒಂದು ಪದ್ಮ ಮಂಡಲದ ಸುತ್ತ ಭ್ರಮರಗಳು ಕುಳಿತಂತೆ ಮುಖಮಂಡಲ ಕಾಣ್ತಾ ಇತ್ತು ನೋಡುವವರಿಗೆ. ಅಂದ್ರೆ ಭ್ರಮರಗಳು ಅಂದ್ರೆ ಏನು? ದುಂಬಿಗಳು. ಹೇಗಿರ್ತಾವೆ? ಕಪ್ಪಗಿರ್ತಾವೆ. ಅವು ಗುಯ್ಯಿಂದ ಶಬ್ದ ಮಾಡ್ತಾ ರೌಂಡ್ ರೌಂಡ್ ಓಡ್ತಾ ಇರ್ತದೆ. ಇವನದ್ದು ಅಲ್ಲಲ್ಲಿ ಅಂಗಲ್ಲಿ ಮುಂಗುರುಗಳು, ಗುಂಗುರು ಕೂದಲು. ನೋಡಿದವರಿಗೆ ಅದು ಹೇಗೆ ಕಾಣ್ತದೆ? ಮುಖ ಅಂದ್ರೆ ಕಮಲ, ಕೆಂಪಗಿರುವ ಕಮಲ, ಅದರ ಮೇಲೆ ಇದು ಕೂದಲುಗಳೆಲ್ಲ ನೋಡಿದ್ರೆ ಅದು ಜೇನು ನೊಣಗಳು ಅಥವಾ ದುಂಬಿಗಳು ಕಮಲದಲ್ಲಿ ಕೂತ ಹಾಗೆ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ತಸ್ಯಾರ್ಜುನ ಕದಂಬಾನಾಂ ನೀಪಪಲ್ಲವ ಶಾಲಿನ ರರಾಜಮಾಲಾ ಶಿರಸಿ ನಕ್ಷತ್ರಾಣಂ ಯಥಾ ದಿವಿ. ಶ್ರೀಕೃಷ್ಣನ ಕುತ್ತಿಗೆಯಲ್ಲಿ ಪುಷ್ಪಗಳಿತ್ತು ಅಂತ ಹೇಳ್ತಾರೆ. ಪುಷ್ಪಮಾಲೆಗಳಿತ್ತು. ಎಂಥ ಪುಷ್ಪಮಾಲೆ? ಕದಂಬ ವೃಕ್ಷದ ಪುಷ್ಪಮಾಲೆಗಳಿತ್ತು. ಕಾಡಿನಲ್ಲಿ ಇದ್ದವರು ಇವರೆಲ್ಲ. ಇನ್ನು ನೀಪ ವೃಕ್ಷದ ಚಿಗುರುಂಟಲ್ಲ, ಅದನ್ನೆಲ್ಲ ತಾನು ಮಾಲೆಯನ್ನಾಗಿ ಹಾಕಿಕೊಂಡಿದ್ದ. ಅತ್ಯಂತ ಅದು ರಮಣೀಯವಾಗಿ ಕಾಣ್ತಾ ಇತ್ತು. ಅಂದ್ರೆ ಕದಂಬ ವೃಕ್ಷದ ಹೂಗಳು ಹಾಗೆಯೇ ನೀಪ ವೃಕ್ಷದ ಹೂಗಳು, ಇವುಗಳದ್ದು ಕಾಂಬಿನೇಷನ್ ಅಂತ ಏನು ಹೇಳ್ತೇವೆ, ಅದು ಬಹಳ ಚೆನ್ನಾಗಿತ್ತು. ಇವುಗಳನ್ನು ಶಿರಸಿನಲ್ಲಿ ಧರಿಸಿದ್ದ. ಅಂತರಿಕ್ಷ ಲೋಕದಲ್ಲಿರುವ ನಕ್ಷತ್ರಗಳು ಶೋಭಿಸುವಂತೆ ಇವನ ತಲೆ ಕಾಣುತ್ತಾ ಇತ್ತು. ಅಷ್ಟು ಚಂದ ಕೃಷ್ಣನ ಮುಖ ಅಂತ ತೋರಿಸ್ತಾ ಇದ್ದ. ಸತಯ ಮಾಲಯ ವೀರಃ ಶಿಶುಭೇ ಸರ್ವಪುಷ್ಪಯ ಮೇಘಕಾಲಾಂಬುದಶ್ಯಾಮೋ ನಭಸ್ಯ ಇವ ಮೂರ್ತಿಮಾನ್. ಇವನು ಹಾಕಿಕೊಂಡಿದ್ದಾನೆ ಒಂದು ಮಾಲೆ, ಅದರ ಜೊತೆಗೆ ಇನ್ನೊಂದುಂಟು. ಯಾವುದು? ಚಿಗುರುಗಳು, ಗಿಡದ ಚಿಗುರುಗಳು ಅಂತ ಹೇಳಿದ್ರು. ನೀಪಪಲ್ಲವ ಶಾಲಿನ ಅಂತ ಹೇಳಿ ನೀಪ ವೃಕ್ಷದ ಚಿಗುರುಗಳು ಅಂತ ಹೇಳಿದ್ರು. ಹಾಗಾಗಿ ಕಂಠದಲ್ಲಿ ಹಾಕಿಕೊಂಡ ಚಿಗುರುಗಳು,
ಪುಷ್ಪದ ಮಾಲೆ ಇದೆಲ್ಲ ಭಗವಂತನಿಗೆ ಶೋಭೆಯನ್ನು ತಂದು ಕೊಟ್ಟಿತ್ತು. ಪ್ರಳಯ ಕಾಲದ ಮೇಘದಂತೆ ತಾನು ಕಪ್ಪಾಗಿರುವವನು ಕೃಷ್ಣ ಭಾದ್ರಪದ ಮಾಸವೇ ಮೂರ್ತಿಯಾಗಿ ತಾನು ನಿಂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಭಾದ್ರಪದ ಮಾಸದಲ್ಲಿಯೇ ತಾನು ಕೃಷ್ಣ ಅವತಾರ ಮಾಡಿದ್ದು. ಹಾಗಾಗಿ ಅಂತಹ ಕೃಷ್ಣ ಬಹಳ ಚಂದ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಭಸ್ಯ ಮುಖಸ್ಯದು ಕೃಷ್ಣ ಪಕ್ಷೇ ಹಸ್ತೆ ರವೌ ರೋಹಿಣಿಯೇ ಶಶಾಂಕೆ ಅಂತ ಹೇಳಿಯಲ್ಲ ಕೃಷ್ಣಾವತಾರವನ್ನೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಏತೇನ ಅಮಲಪತ್ರೇಣ ಕಂಠಸೂತ್ರಾವಲಂಬಿನ ರರಾಜ ಬರ್ಹಿಪತ್ರೇಣ ಮಂದಮಾರುತ ಕಂಪಿನ. ಕೃಷ್ಣ ಹೇಗೆ ಕಾಣ್ತಾ ಇದ್ದ ಕೇಳಿದ್ರೆ ಕಂಠಸೂತ್ರಕ್ಕೆ ಕುತ್ತಿಗೆಯಲ್ಲಿರುವ ಒಂದು ಮಾಲೆಗೆ ಕಮಲಪತ್ರವನ್ನು ಪದಕದಂತೆ ಇಷ್ಟ ಹಾಗೆ ಕಾಣ್ತಾ ಇದ್ದ. ನವಿಲಿನ ಗರಿಯಿಂದ ಶೋಭಾಯಮಾನವಾಗಿದ್ದ ಮಂದ ಮಾರುತ ಗಾಳಿ ಅದು ಚೆನ್ನಾಗಿ ಬೀಸ್ತಾ ಇತ್ತು. ನವಿಲು ಗರಿ ಹರಿದಾಡಿದಾಗ ಕೃಷ್ಣದ ಮುಖ ಮತ್ತಷ್ಟು ಶೋಭಾಯಮಾನವಾಗಿತ್ತು. ತಲೆ ಇರ್ತದೆ, ಓಡುವಾಗ ಆಚೆ ಓಡ್ತದೆ, ಆದ್ರೆ ಕೂತಲ್ಲಿ ಆ ನವಿಲು ಗರಿ ಆಚೆ ಈಚೆ ಹಂದಾಡ್ತಾ ಇದ್ರೆ ಕೃಷ್ಣನದ್ದು ಪ್ರಕಾಶ ಬಹಳ ನೋಡ್ಲಿಕ್ಕೆ ಚಂದ ಅಂತ ಹೇಳ್ತಾ ಇದ್ದಾರೆ. ಕ್ವಚಿತ್ ಗಾಯನ್ ಕ್ವಚಿತ್ ಕ್ರೀಡನ್ ಚೂರ್ಣಯಂ ಚ ಕ್ವಚಿತ್ ಕ್ವಚಿತ್ ಪರ್ಣವಾದ್ಯಂ ಶ್ರುತಿ ಸುಖಂ ವಾದಯಂಚ ಕ್ವಚಿತ್ ರಣಿ. ಕೃಷ್ಣ ಏನು ಮಾಡ್ತಾ ಇದ್ದ ಗೊತ್ತಾ? ಕ್ವಚಿತ್ ಗಾಯನ್, ಕೆಲವೊಮ್ಮೆ ಹಾಡು ಹೇಳ್ತಾ ಇದ್ದಂತೆ ಕೃಷ್ಣನು ಕೂಡ. ಬಾತ್ರೂಮ್ ಸಾಂಗ್ ಅಂತ ಹೇಳ್ತಾರಲ್ಲ ಹಾಗೆ ಕೃಷ್ಣ ಒಬ್ಬರೇ ಕಾಡಲ್ಲಿ ಓಡಾಡ್ತಾ ಇರ್ತಾನೆ. ಕೆಲವರು ಹಾಡು ಹೇಳ್ತಾರೆ, ಎಲ್ಲರ ಎದುರು ಹಾಡಲ್ಲ. ಮತ್ತೆ ಎಲ್ಲಿಯೋ ಸ್ನಾನ ಮಾಡುವಾಗ, ಎಲ್ಲಿಯೋ ಒಬ್ಬರೇ ಕೋಣೆಯಲ್ಲಿರುವಾಗ ಹಾಡ್ತಾರೆ. ಹಾಗೆ ಕೃಷ್ಣ ಈ ಕಾಡಿನಲ್ಲಿ ಓಡಾಡ್ತಾ ಇದ್ದಾನೆ. ಕೆಲವು ಸಲ ಹಾಡು ಹೇಳ್ತಾನಂತೆ, ಕೆಲವು ಸಲ ಆಟ ಆಡ್ತಾನೆ, ಕೆಲವು ಸಲ ಹಕ್ಕಿಗಳ ಹಾಗೆ ಶಬ್ದ ಮಾಡ್ತಾನೆ, ಕೆಲವು ಸಲ ಕಿವಿಗೆ ಇಂಪಾಗುವಂತ ಪರ್ಣವಾದ್ಯಗಳನ್ನು ಎಲೆಗಳನ್ನೇ ಊದಿ ವಾದ್ಯವನ್ನು ಮಾಡ್ತಾನೆ ಇದೆ ಪಿ ಅಂತ ಹೇಳಿಕೊಂಡು. ಹೀಗೆ ವನಗಳಲ್ಲಿ ಬಿದುರುಗಳಲ್ಲಿ ವಾದ್ಯಗಳನ್ನೆಲ್ಲ ಮಾಡಿ ನುಡಿಸ್ತಾ ಇದ್ದ ಕೃಷ್ಣ. ಗೋಪವೇಷಂ ಗೋಪವೇಣುಂ ಸಾವಧಾನಂ ಕಾಮಾಪ್ತಮಿವ ಮಾದಯನ್ ಪ್ರಹ್ಲಾದನಾರ್ಥಂಚ ಗವಾಂ ಕ್ವಚಿತ್ ವನಗತೋ ಯುವ. ಗೋಕುಲ ಗೋಪಜಾತಿಗೆ ಸೇರಿದಂತಹ ಈತ ತಾನು ಮಧುರವಾಗಿ ವೇಣುವಾದನವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಎಂತ ಹೇಳಿದ್ರೆ ಮನ್ಮಥನಿಗೂ ಅಪ್ಪನಂತೆ ಇರುವ ಈತ ಪ್ರೀತಿ ಉಕ್ಕುವ ರೀತಿಯಲ್ಲಿ ವಾದಿಸ್ತಾ ಇದ್ದ. ಅಂದ್ರೆ ನುಡಿಸೋದ್ರಲ್ಲೇ ಆ ಭಾವನೆಗಳು ಜಾಗೃತ ಆಗಬೇಕು. ಆ ರೀತಿಯಾಗಿ ಕೃಷ್ಣ ಕೊಳಲನ್ನು ಊದ್ತಾ ಇದ್ದ ಅಂತ ಹೇಳ್ತಾರೆ. ಪ್ರಧಾನವಾಗಿ ಯಾರಿಗೆ ಸಂತೋಷ ಕೊಟ್ಟದ್ದ? ಪ್ರಹ್ಲಾದನಾರ್ಥಂಚ ಗವಾಂ. ಕಾಡಿನಲ್ಲಿ ಯಾರಿಗೆ ಕಚೇರಿ ಕೊಟ್ಟದ್ದು? ಯಾರ್ಯಾರಿಗೂ ಅಲ್ಲ, ದನಗಳಿಗೋಸ್ಕರ ಅಂತ ಹೇಳ್ತಾ ಇದ್ದ. ಗೋವುಗಳಿಗೆ ಅದರಿಂದ ಸಂತೋಷ ಆಗಿದೆ. ಕಾಡಿನಲ್ಲಿ ಸಂಚರಿಸುವ ಯುವಕರಿಂದಾಗಿ, ಆ ಗೋಪಾಲಕರಿಂದಾಗಿ ಕೃಷ್ಣನ ಉದ್ದೇಶ ಅದು ಈಡೇರಲಿಲ್ಲ. ಕೃಷ್ಣನ ಉದ್ದೇಶ ಏನು? ಗೋವುಗಳ ಸಂಪತ್ತು ಜಾಸ್ತಿ ಆಗಬೇಕು ಅಂತ. ಆದ್ರೆ ಇಲ್ಲಿ ಏನಾಯ್ತು? ಎಲ್ಲರೂ ಕೂಡ ಇವನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೀತಿಯಿಂದ ಗೋವುಗಳಿಗೆ ಸಂತೋಷ ಉಂಟು ಮಾಡುವ ಇವನನ್ನು. ಗೋಕುಲೇಂಬುದರ ಶ್ಯಾಮ ಚಚಾರ ದಿದಿಮಾನ್ ಪ್ರಭು ರೇಮೇ ತತ್ರ ರಮ್ಯಾಸು ಚಿತ್ರಾಸು ವನರಾಜಿಸು. ಗೋಕುಲದಲ್ಲಿ ನೀಲಮೇಘಶ್ಯಾಮನಾಗಿರುವಂತಹ ಕೃಷ್ಣ ತಾನು ಸಂಚರಿಸ್ತಾ ಇದ್ದ, ಪ್ರಭುವಾಗಿ ಸಂಚರಿಸ್ತಾ ಇದ್ದ. ಅಂದ್ರೆ ಒಡೆಯನಾಗಿ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ತಾ ಇದ್ದ. ರಮಣೀಯವಾದಂತಹ ಚಿತ್ರ ವಿಚಿತ್ರಗಳಿಂದ ಕಾಡಂತೂ ಬಹಳ ಹಸಿರಾಗಿ ಕಾಣ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮಯೂರ ರವಯುಕ್ತಾಸು ಮದನೋದ್ದೀಪನೀಷಿಚು ಜಲಪೂರ್ಣ ಮಹಾಮೇಘಾನಾದಿತಾಸು ಸಮಂತತಃ. ಕೃಷ್ಣ ವಾಸ ಮಾಡುವ ಆ ಯಾವ ಪರಿಸರ ಉಂಟಲ್ಲ, ಅದು ಎಲ್ಲ ಕಡೆಯೇ ನವಿಲುಗಳು ಬಂದಲ್ಲಿ ಕುಣಿದಾಡ್ತಾ ಇತ್ತಂತೆ. ಹಾಗಾಗಿ ಎಲ್ಲಿ ನೋಡಿದ್ರು ಕೂಡ ನವಿಲುಗಳ ಕಲರವ ಕೇಳಿ ಬರ್ತಾ ಇತ್ತು. ಮಯೂರ ರವ ಸಂಯುಕ್ತಾಸು ಅಂತ ಹೇಳ್ತಾರೆ. ರವ ಅಂದ್ರೆ ಶಬ್ದ, ನವಿಲುಗಳ ಶಬ್ದವೇ ಕೇಳಿ ಬರ್ತಾ ಇತ್ತು. ಮನ್ಮಥನಿಗೆ ಉದ್ದೀಪನ ಮಾಡುವಂತಹ ಪರಿಸರದಿಂದ ಅದು ತುಂಬಿ ಹೋಗಿತ್ತು. ಅಂದ್ರೆ ಆ ವಾತಾವರಣ ಹೇಗಿತ್ತು ಕೇಳಿದ್ರೆ, ಆ ಕಾಮನಿಗೂ ಕೂಡ ಕಾಮನೆಗಳು ಉಂಟಾಗಬೇಕು, ಆ ರೀತಿಯಾದಂತಹ ಸಂದರ್ಭ ಅಲ್ಲಿ ಉಂಟಾಗಿತ್ತು ಅಂತ ಹೇಳ್ತಾರೆ. ನೀರಿನಿಂದ ತುಂಬಿದ ಮಹಾಮೇಘಗಳ ನಾದ ಎಲ್ಲ ಕಡೆ ಅದು ಕೇಳುವ ಹಾಗೆ ಆಗಿದೆ. ಷಾಡ್ವಲ ಛನ್ನ ಮಾರ್ಗಾಸು ಶಿಲೀಂದ್ರಾಭರಣಾಸು ಚ ಕಂದಲಾಮಲದಂತೇಶು ಸ್ರವಂತೇಶು ವನಂಬನಂ. ಓಡಾಡುವ ದಾರಿಯಲ್ಲಿ ಎಲ್ಲ ಯಾರು ಓಡಾಡ್ತಾ ಇಲ್ಲ. ಯಾಕೆ? ಕೃಷ್ಣನ ಒಟ್ಟಿಗೆ ಆಡ್ತಾ ಇದ್ದಾರೆ. ಅದರಿಂದಾಗಿ ಏನಾಯ್ತು ಕೇಳಿದ್ರೆ, ಹುಲ್ಲುಗಳೆಲ್ಲ ಮುಚ್ಚಿ ಹೋಗಿದೆ. ನಾವು ಸ್ವಲ್ಪ ಸಮಯ, ಒಂದು ಮಳೆಗಾಲ ನೀವು ನಡೆಯದಿದ್ರೆ ಸಾಕು, ಅದೆಲ್ಲ ದಾರಿ ಮುಚ್ಚಿ ಹೋಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ದಾರಿಯೆಲ್ಲ ಮುಚ್ಚಿ ಹೋಗಿದೆ. ಆಗ ಬಲರಾಮ ಏನು ಮಾಡ್ತಾನೆ? ತಾನು
ನಾಯಿ ಕೊಡೆಗಳಂತೆ ಇರುವಂತ ಭೂಮಿಯನ್ನು ಗಮನಿಸ್ತಾ ಇದ್ದಾನೆ. ಅಂದ್ರೆ ನಾಯಿ ಕೊಡೆಗಳು ಅಲ್ಲಲ್ಲಿ ಎದ್ದಿದೆ ಸ್ವಲ್ಪ ಸ್ವಲ್ಪ, ಆದ್ರೆ ಅದು ಏನಾಗಿದೆ ನೋಡಿದ್ರೆ ಮೂಗುತಿ ಹಾಗೆ ಕಾಣ್ತಾ ಉಂಟು ಭೂದೇವಿಗೆ ಅಂತ ಹೇಳ್ತಾರೆ. ಸ್ವಚ್ಛವಾದಂತಹ ಗೆಡ್ಡೆಗಳನ್ನೆಲ್ಲ ನೆಟ್ಟಿದ್ದಾನೆ. ಒಂದಿಷ್ಟು ಪ್ರದೇಶದಲ್ಲಿ ಆ ಗೆಡ್ಡೆಗಳು ಮೇಲೆ ಬಂದಿದ್ದಾವೆ, ಸಂಗ್ರಹ ಮಾಡಿಟ್ಟಿದ್ದಾರೆ. ಹೇಗೆ ಅಂತ ಕೇಳಿದ್ರೆ, ಹಿಂಡು ಹಿಂಡಾದಂತಹ ಆನೆ ತನ್ನ ಮದಜಲವನ್ನು ಸುರಿಸಿದ ಹಾಗೆ ಇದನ್ನೆಲ್ಲ ನಾಶ ಮಾಡಿದೆ. ಹಾಗಾಗಿ ಆನೆಗೆ ಬಹಳ ಖುಷಿಯಾಗಿದೆ. ಕೇಸರಾಣಾಂ ನವೈಹಿ ಗಂಧೈಹಿ ಮದನಸ್ತ್ರಿತೋಪಮೈಹಿ ಅಭೀಕ್ಷ್ಣಂ ನಿಶ್ವಸಂತೇಷು ಕಾಮಿನೀಷ್ವಿವ ನಿತ್ಯಶಃ. ಆ ಮನ್ಮಥನ ಅಂದರೆ ಮದನನ ಉಸಿರಾಟದಂತೆ ಪರಿಮಳ ಭರಿತವಾದಂತಹ ಕೇಸರ ಗಂಧ ಇವುಗಳದೆಲ್ಲ ಪರಿಮಳ ಬರ್ತಾ ಇತ್ತು, ಆಕರ್ಷಣೀಯವಾಗಿತ್ತು. ವೇಗವಾಗಿ ಉಸಿರಾಟ ನಡ್ತಾ ಇದ್ದೆ. ಯಾಕೆ? ಸಿಂಹಗಳ ಉಸಿರಾಟದಂತೆ ಉಸಿರು ಅಂತ ಹೇಳ್ತಾರೆ. ಸಿಂಹ ಜಾಸ್ತಿ ಬೇಗ ಉಸಿರಾಡುತ್ತೆ. ಹಾಗಾಗಿ ಅದು ಹೇಗೆ ಕಂಡಿತು ಕೇಳಿದ್ರೆ, ಕಾಮಿನೀ ಶಿವ ನಿತ್ಯಶಃ, ಕಾಮಿನಿ ಜನರು ಕೂಡ ನಿಶ್ವಾಸವನ್ನು ಹೊರಗೆ ಬಿಡುವ ಹಾಗೆ ಅಂತ ಹೇಳ್ತಾರೆ. ಎಲ್ಲಿಯೋ ಗಂಡ ಎಲ್ಲಿಯೋ ಹೆಂಡತಿ ಇದ್ದಾಗ ಆ ಹೆಂಡತಿಯನ್ನು ನೆನೆಸಿಕೊಂಡು ಅಂತ ಹೇಳುವ ಹಾಗೆ ಕಾಣುತ್ತೆ ಅಂತ ವರ್ಣಿಸ್ತಾ ಇದ್ದಾರೆ. ಸೇವ್ಯಮಾನೋ ನವೈರ್ಬಾತೈಹಿ ಧ್ರುಮ ಸಂಘಾತ ನಿಸ್ವನೈಹಿ ತಾಸು ಕೃಷ್ಣೋ ಮುದಂ ಲೇಬೆ ಸೌಮ್ಯಾಸು ವನರಾಜಿಷು. ಶ್ರೀಕೃಷ್ಣಂತೂ ಅತ್ಯಂತ ಸಂತುಷ್ಟನಾಗಿದ್ದ. ಯಾಕೆ? ಕಾಡಿಗೆ ಎಲ್ಲ ಹೋಗಿ ಬಂದದ್ದಕ್ಕೆ. ಹೊಸದಾದ ಗಾಳಿಯಿಂದಾಗಿ ಪರಿಸರ ಅತ್ಯಂತ ಅಪ್ಯಾಯಮಾನವಾಗಿತ್ತು, ಸೇವ್ಯಮಾನಾಗಿತ್ತು. ಧೂಳು ಗೀಳು ಯಾವುದೂ ಇರಲಿಲ್ಲ. ಪರಸ್ಪರ ಮರಗಳು ಅಲ್ಲಾಡುವ ಶಬ್ದವು ಮಾತ್ರ ಕೇಳ್ತಾ ಇತ್ತು. ಹಾಗಾಗಿ ಅದು ಏನು ಅಪ್ಯಾಯಮಾನವಾಗಿತ್ತು. ನ ಕದಾಚಿತ್ ವನೇ ತಸ್ಮಿನ್ ಗೋಭಿಃ ಸಹ ಪರಿವ್ರಜನ್ ದದರ್ಶ ವಿಪುಲೋದಗ್ರಿಯಂ ಶಾಖಿನಂ ಶಾಖಿನಾಂಬರಂ. ಒಂದ್ಸಲ ಏನಾಗತ್ತೆ ಕೇಳಿದ್ರೆ, ಇದೇ ಒಂದು ಸಲ ಅದೇ ಕಾಡಿನಲ್ಲಿ ಗೋವುಗಳ ಜೊತೆಗೆ ಶ್ರೀಕೃಷ್ಣ ಸಂಚರಿಸ್ತಾ ಇದ್ದ. ದದರ್ಶ ವಿಪುಲೋದಗ್ರಿಯಂ, ಅಷ್ಟೊತ್ತಿಗಾಗುವಾಗ ಎತ್ತರದ ಸಮೃದ್ಧವಾದಂತಹ ಒಂದು ಆಲದ ಮರ ಅದನ್ನು ಕಂಡಿದ್ದಾನೆ. ಅಲ್ಲಿ ಶಾಖೆಗಳಿಂದ ಕೂಡಿದ ಆಲದ ಮರದಲ್ಲಿ ಸ್ಥಿತಂ ಧರಣ್ಯಾ ಮೇಘಾಭಂ ನಿಬಿಡಂ ಪತ್ರ ಸಂಚಯೈಹಿ ಗಗನಾದೋರ್ಧ್ವಂ ತಾಕಾರಂ ಪವನ ಭೋಗಧಾರಿಣಂ. ಆ ಮರದಲ್ಲಿ ಮರ ಹೇಗಿತ್ತು ಅಂತ ಹೇಳ್ತಾರೆ, ಅದು ಭೂಮಿಯಲ್ಲಿ ನಿಂತ ಮೋಡದ ಹಾಗೆ ಕಂಡಿತಂತೆ. ಅಂದ್ರೆ ಭೂಮಿಯಲ್ಲಿ ನಿಂತಿದೆ, ಮೇಲೆ ಹೇಗೆ ಉಂಟು ಕೇಳಿದ್ರೆ ಎಲೆ ಅಂತ ಕಾಣ್ತಾ ಇರಲಿಲ್ಲ, ಮತ್ತೆ ಮೋಡದ ಹಾಗೆ ಅಷ್ಟು ಕಪ್ಪಗೆ, ಅಷ್ಟು ತಿಕ್ಕಾದಂತಹ ಎಲೆಗಳು, ಅಷ್ಟು ನಿಬಿಡವಾದಂತಹ ಎಲೆಗಳಿತ್ತು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಗಗನಾರ್ಧ್ವಾಚ್ಛ್ರಿತಾಕಾರಂ ಭವನ ಭೋಗಧಾರಿಣಂ ಹೇಳ್ತಾರೆ. ಆಕಾಶವನ್ನು ಮುಟ್ಟುವಷ್ಟು ಎತ್ತರ ಇತ್ತು ಅಂತ ಹೇಳ್ತಾರೆ. ಅನೇಕ ಎಲೆಗಳಿಂದ ಕೂಡಿತು. ಆಮೇಲೆ ಎತ್ತರ ಗಗನಚುಂಬಿ ಅಂತ ಏನು ಕಟ್ಟಡಗಳಿಗೆ ಹೇಳುತ್ತೇವೆ, ಇದು ಕಟ್ಟಡ ಅಲ್ಲ, ಮರಗಳು ಅಂತ ಹೇಳ್ತಾರೆ. ಹಾಗಾಗಿ ಎತ್ತರಕ್ಕಿತ್ತು, ಬೀಸುವ ಗಾಳಿ ಯಥೇಷ್ಟವಾಗಿ ಅದು ನಗುತ್ತಾ ಇತ್ತು. ನೀಲ ಪೀತಾಂಗವರ್ಣೈಶ್ಚ ಸೇವಿಕಾಂ ಬಹುಭಿಃ ಖಗೈಃ ಫಲೈಃ ಪ್ರವಾಲೈಶ್ಚ ಘನಂ ಸೇಂದ್ರಚಾಪ ಘನೋಪಮಂ. ಇನ್ನು ಹಕ್ಕಿಗಳು ಅಲ್ಲಿ ಓಡಾಡ್ತಾ ಇತ್ತು. ಹೇಗಿತ್ತು? ಕಪ್ಪು ಮಿಶ್ರಿತವಾದ ಹಳದಿ ಅಥವಾ ನೀಲ ಬಣ್ಣದಿಂದ ಕೂಡಿದ ಹಕ್ಕಿಗಳಿಂದ ಅದು ಅಲಂಕಾರ ಆಗಿತ್ತು. ಕೆಂಪಾದ ಹಣ್ಣುಗಳು ಅಲ್ಲಲ್ಲಿ ಬೇಸಿಗೆ ಅಲ್ವಾ, ಮಳೆ ಇನ್ನೂ ಬರಲಿಲ್ಲ, ಹಾಗಾಗಿ ಕಾಣ್ತಾ ಇತ್ತು. ಕಾಮನ ಬಿಲ್ಲಿನಂತೆ ಶೋಭಾಯಮಾನವಾಗಿ ಮೋಡದಂತೆ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು ಅಂತ ಹೇಳ್ತಾರೆ. ಭವನಾಕಾರ ವಿಟಪಂ ಲತಾ ಪುಷ್ಪ ಸಮಂಡಿತಂ ವಿಶಾಲ ಮೂಲಮತತಂ ಪವನಾಂ ಬೌದ್ಧಧಾರಿಣಂ. ಇನ್ನು ಕೃಷ್ಣ ಇರುವ ವಾತಾವರಣ, ಮನೆಯ ಆಕಾರದಂತೆ ಪೊಟರೆಗಳು ಆ ಮರದಲ್ಲಿತ್ತು ಅಂತ ಹೇಳ್ತಾರೆ. ಆ ಮರವನ್ನು ವರ್ಣಿಸ್ತಾ ಇದ್ದಾರೆ. ದೀರ್ಘವಾದ ಮರ ಅಂತೆಲ್ಲ ಹೇಳಿ ನೋಡಿದ್ರೆ ಅದರಲ್ಲಿ ಮನೆ ಮಾಡಿ ಕೂತ್ಕೊಳ್ಬೋದು, ಅಷ್ಟು ವಿಸ್ತೃತವಾದ ದೊಡ್ಡದಾದ ಮರ. ಅಲ್ಲಿ ಬಳ್ಳಿ, ಇನ್ನು ಹೂಗಳು ಎಲ್ಲವೂ ಅದರಲ್ಲಿ ಅಲಂಕೃತವಾಗಿತ್ತು. ವಿಶಾಲವಾದಂತಹ ಬೇರುಗಳು ಆ ಗಿಡಕ್ಕೆ ಇತ್ತು. ನೀರು ಗಾಳಿಗಳನ್ನು ಯಥೇಷ್ಟವಾಗಿ ಪರಿವರ್ತನೆಗೊಳಿಸಿಯೇ ಕುಳಿತಾ ಇತ್ತು ಅಂತ ಹೇಳ್ತಾರೆ ನೋಡಿ, ಸ್ವೀಕರಿಸ್ತಾ ಇದ್ರು. ಪವನಾಂ ಭೋಜಧಾರಿಣಂ ಆಧಿಪತ್ಯಮಿವಾನ್ಯೇಷಾಂ ಕಸ್ಯ ದೇವಸ್ಯ ಶಾಖಿನಂ ಕಸ್ಯ ದೇಶಸ್ಯ ಶಾಖಿನಂ ಕುರ್ವಾಣಂ ಶುಭಕರ್ಮಾಸು ತಿಲೋವರ್ಷ ಮನಾತಪಂ. ಸುತ್ತಮುತ್ತಲಿರುವಂತಹ ಮರಗಳಿಗೆಲೆಗೆಂತ ರಾಜಪ್ರಾಯನಾಗಿ ಇದ್ದದ್ದು ಯಾರು ಕೇಳಿದ್ರೆ ಈ ಮರ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಇದ್ದದ್ದು ವಿಸ್ತೃತವಾದ ಮರ ಇತ್ತಲ್ಲ, ಹಾಗಾಗಿ ಅದು ಏನು ಮಾಡ್ತಾ ಇತ್ತು, ದಪ್ಪದಾದ ಎಲೆ ಆದದ್ದರಿಂದ ಬಿಸಿಲನ್ನು ತಡೀತಾ ಇತ್ತು. ಅದು ಮಾತ್ರ ಅಲ್ಲ, ಮಳೆಯನ್ನೂ ಕೂಡ ತಡೀತಾ ಇತ್ತು. ಮಳೆ ಬಂದರೆ ಬರ್ತಾನೆ ಇರಲಿಲ್ಲ ಒಳಗೆ ನೀರು. ಯಾಕೆ? ಅಷ್ಟು ದಪ್ಪಗೆ ಅದನ್ನು ಹೊದ್ದ ಹಾಗೆ ಇತ್ತು ಅಂತ ಹೇಳ್ತಾರೆ.
ಹಾಗಾಗಿ ದಾರಿಯಲ್ಲಿ ಹೋಗುವವರಿಗೆಲ್ಲ ಶುಭಕರ್ಮಿಗಳನ್ನು ಆಶ್ರಯ ಮಾಡಿದರೆ ಯಾವ ಫಲವೋ ಆ ಫಲದಲ್ಲಿ ಇವರು ನಿರತರಾಗಿದ್ರು. ನ್ಯಗ್ರೋಧಂ ಪರ್ವತಾಕಾರಂ ಭಾಂಡೀರಂ ನಾಮನಾಮತಃ ದೃಷ್ಟ್ವಾ ತತ್ರ ಮತಿಂಚಕ್ರೆ ಜಿಮಾತಾಯಿ ತತಃ ಪ್ರಭು. ಇಂಥ ಕಾಲದಲ್ಲಿ ಆಲದ ಮರ ನೋಡಿದರೆ ಪರ್ವತಾಕಾರದಲ್ಲಿ ಉಂಟು, ಹಾಗಾಗಿ ಭಾಂಡೀರ ಅಂತ ಅದಕ್ಕೆ ಹೆಸರು ಅಂತ ಹೇಳ್ತಾರೆ. ಇಂತಹ ಭಾಂಡೀರದಲ್ಲಿ ವಾಸ ಮಾಡಬೇಕು ಅಂತ ಕೃಷ್ಣ ತಾನು ಮನಸ್ಸನ್ನು ಮಾಡಿದ. ಆಗ ಬಲರಾಮ ಹೇಳ್ತಾನೆ, ತತತ್ರ ವಯಸಾ ತುಲ್ಯೈ ವತ್ಸಬಾಲೈ ಸುದರಹ ಸಹಾನಘ ರೇಮೇತಿ ವಾಸವಂ ಕೃಷ್ಣ ಪುರಾ ಸ್ವರ್ಗಗತೋ ಯಥ. ಸತತ್ರ ವಯಸ್ಸ ತುಲ್ಯೈ, ತನಿಗೆ ಸಮಾನವಾದಂಥ ವಯಸ್ಸುಳ್ಳ ಗೋಪಾಲಕರ ಜೊತೆಗೆ ಕೃಷ್ಣ 1 ವಾರಗಳ ಕಾಲ ತಾನೇ ಇದ್ದಾನೆ. ಅದು ಪಾಪರಹಿತನಾಗಿದ್ದು ಅವರ ಪಾಪವನ್ನು ಕಳೆದೇ ಇದ್ದ. ಅದು ಹೇಗೆ ಕೇಳಿದರೆ ಸ್ವರ್ಗ ತುಲ್ಯವಾದ ಇಂದ್ರನ ಲೋಕದ ಹಾಗೆ ಇತ್ತು ಅಂತ ಹೇಳ್ತೇವೆ. ಎಷ್ಟೇ ಚಂದ್ರಲಿ ಸ್ವರ್ಗ ಅಂತ ಹೇಳ್ತಾರೆ. ಹಾಗಾಗಿ ಸ್ವರ್ಗದಲ್ಲಿ ಇಂದ್ರ ಹೇಗೆ ರಾಜ್ಯಭಾರ ಮಾಡ್ತಾ ಇದ್ದಾನೆ ಆ ರೀತಿಯಾಗಿ ಅವನನ್ನು ಕಾಡ್ತಾ ಇದ್ದ. ಭಾಂಡೀರೇ ಸುಖಮಾಸೀನಂ ವಿಹರಂತಂ ಜನಾರ್ದನಂ ವಾಮದೇವ ಭರದ್ವಾಜವು ತೌಚ ಪ್ರಾಪ್ತವು ಎದೃಚ್ಛಯ. ಭಾಂಡೀರವರದಲ್ಲಿ ಇವರು ಸುಖವಾಗಿ ಕಾಲ ಕಳಿಬೇಕಾದ್ರೆ ಅನೇಕ ಬಾಲಕರ ಜೊತೆ ಆಟ ಆಡ್ತಾ ಇದ್ರು. ಆಗ ಆ ಪ್ರದೇಶಕ್ಕೆ ಭಗವತ್ ಸಂಕಲ್ಪದಿಂದ ಎನ್ನುವಂತೆ ವಾಮದೇವ ಮತ್ತೆ ಭರದ್ವಾಜರ ಋಷಿಗಳು ಬಂದಿದ್ದಾರೆ. ಭಾಂಡೀರ ವನದಲ್ಲಿ ಬಲರಾಮ ಮತ್ತೆ ಕೃಷ್ಣರಿದ್ದಾರೆ. ಅಲ್ಲಿಗೆ ವಾಮದೇವ ಮತ್ತೆ ಭರದ್ವಾಜರು ಬಂದು ಸೇರಿಕೊಂಡಿದ್ದಾರೆ. ಕೃಷ್ಣ ಜಿನಧರೌ ದಾಂತೌ ನಿಯಮವ್ರತಕರ್ಷಿತ ಗಂಗಾ ತೀರ್ಥೇಶು ಸಂಕ್ರಾಂತೌ ಭಾಸ್ಕರೌ ದ್ವಾವಿಮೌಗತೌ. ಇನ್ನು ವಾಮದೇವರು ಮತ್ತೆ ಭರದ್ವಾಜರು ಇಬ್ರು ಬಂದಿದ್ದಾರೆ. ಋಷಿಗಳು ಹೇಗಿದ್ದಾರೆ? ಕೃಷ್ಣಾಜಿನಧಾರಿಗಳು ಅಂತ ಹೇಳ್ತಾರೆ. ಹುಟ್ಟುಗಳಿಗೆ ಬೇರೆ ಯಾವ ಬಟ್ಟೆಯೂ ಇಲ್ಲ, ಕೃಷ್ಣಾಜಿನವನ್ನು ಹುಟ್ಟಿಕೊಂಡಿದ್ದಾರೆ. ಒಳ್ಳೆಯ ಇಂದ್ರಿಯ ನಿಗ್ರಹವನ್ನು ಪಡ್ಕೊಂಡವರು, ನಿಯಮ ಅನುಷ್ಠಾನವನ್ನು ವ್ರತಾನುಷ್ಠಾನವನ್ನು ಮಾಡಿ ತಮ್ಮ ದೇಹವನ್ನು ದಂಡಿಸ್ತಾ ಇದ್ದವರು. ಹಾಗಾಗಿ ಕೃಷಕಾಯರಾಗಿದ್ದವರು ಅಂತ ಹೇಳ್ತಾರೆ. ಹಾಗಾಗಿ ಅವರಿಬ್ಬರು ಕೂಡ ಏನು ಮಾಡಿ ಗಂಗಾ ತೀರ್ಥಾಯ ಸಂಕ್ರಾಂತವು, ಗಂಗಾ ತೀರ್ಥದಲ್ಲಿ ಮಿಂದು ಬಂದ ಸೂರ್ಯನಂತೆ ಇವರು ಕಾಣ್ತಾ ಇದ್ದಾರೆ. ಅಂದ್ರೆ ಅತ್ಯಂತ ಪರಿಶುದ್ಧ, ಅತ್ಯಂತ ಕಾಂತಿ ಉಳ್ಳದ್ದು ಕೃಷ್ಣ ಅಂತ. ವಲ್ಕಲಾಜನ ಸಂವೀತವು ಮುನಿ ಯಮಪರವು ಸದಾ ನಮಸ್ಕರ್ತಂ ತದಾ ವೀರ ಭಾಂಡೀರಂ ಯಕ್ಷ ಸೇವಿತಂ. ಕೃಷ್ಣಾಜಿನ ನಾರುಮುಡಿಗಳನ್ನು ಧರಿಸಿಕೊಂಡಿದ್ದಾರೆ ಇಬ್ಬರೂ ಕೂಡ. ಹಾಗಾಗಿ ಯಮನ ನಿಯಮವನ್ನು ಪಾಲಿಸ್ತಾ ಇದ್ರು. ಯಕ್ಷಸಹಿತರಾದಂಥ ಭಾಂಡೀರವನ್ನು ನಮಸ್ಕರಿಸಿ ಅಲ್ಲಿಂದ ಅವರು ತೆರಳುತ್ತಾ ಇದ್ದಾರೆ. ಬೃಹತ್ ಪಿಂಗ ಜಟಾಧಾರ ಪ್ರತಿಬದ್ಧ ಶಿರೋಧರೋ ಪ್ರಮಾಣವು ಸರ್ವಲೋಕಾನಾಂ ವೇದ ವೇದಾಂಗ ಪಾರಗವು. ದೊಡ್ಡದಾದಂತಹ ಜಟಾಭಾರಗಳಿಂದ ಕೂಡಿದ್ದಾರಂತೆ ಋಷಿಗಳೆಲ್ಲ. ಅಂದ್ರೆ ಏನು? ಪಿಂಗಲ ವರ್ಣಕ್ಕೆ ದಿನಾ ತಲೆ ಬಾಚುತ್ತಾ ಇದ್ದು ತಲೆ ಸ್ನಾನ ಮಾಡ್ತಾ ಎಣ್ಣೆಲ್ಲ ಹಚ್ಚ ಇದ್ರೆ ಸರಿ ಇರುತ್ತೆ. ಇದು ತಿಂಗಳುಗಟ್ಟಲೆ ಅದಕ್ಕೆ ಎಣ್ಣೆಯೇ ತೋರಿಸಲಿಲ್ಲ ಹೇಳಿದ್ರೆ ಅದಲ್ಲಿಗೆ ಅದು ಜಡೆ ಗಟ್ಟಿ ಕೊಟ್ಟತೆ. ಹಾಗಾಗಿ ಅಂತಹ ತಲೆಯಲ್ಲಿ ಅವನದ್ದು ಕೂದಲುಗಳೆಲ್ಲ ಜಡೆಗಟ್ಟಿದೆ. ಋಷಿಗಳ ಹತ್ರ ಧರಿಸಿದಂಥ ಕುತ್ತಿಗೆಯಲ್ಲಿ ವೇದ ಪಾರಾಂಗನಾದ ಇವರು ಕುತ್ತಿಗೆಗಳಿಂದಿದ್ದಾರೆ. ಎಂಥದ್ದು ಮಾಲೆಯನ್ನೆಲ್ಲ ಧರಿಸಿದ್ದಾರೆ. ಭಗವತ್ ಪ್ರಸಾದ ಅಂತ ಮಾಲೆಯೆಲ್ಲ ಧರಿಸಿದ್ದಾರೆ. ಇದಲ್ಲದೆ ಲೋಕಗಳೆಲ್ಲ ಪ್ರಮಾಣದಂತೆ ಇದ್ರು ಅಂತ ಹೇಳ್ತಾರೆ. ಕೃಷ್ಣ ಬಲರಾಮರು ಹೇಗಿರಬೇಕು? ಕೃಷ್ಣ ಬಲರಾಮರಾಗಿರ್ಬೇಕು ಅಂತ ತಾವು ತೋರಿಸಿಕೊಡ್ತಾ ಇದ್ದಾರೆ. ಪ್ರದಕ್ಷಿಣಂ ಸಮುದ್ಯುಕ್ತವು ವತ್ಸಪಾಲಾನ್ ಮಹಾಮುನಿ ದದದರ್ಶತು ಸಭಂ ಸರ್ವಾನ್ ಕಾಲಯಾನಾಂಚ ಗೋಗಣಾನ್. ಇನ್ನು ಭಾಂಡೀರ ವೃಕ್ಷ ಅಂತ ಅದಕ್ಕೆ ಹೆಸರು ಅಂತ ಹೇಳ್ತಾರೆ. ಅಂತ ಭಾಂಡೀರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಲಿಕ್ಕೆ ಹೊರಟ್ರೆ ಆ ಗೋವುಗಳನ್ನು ರಕ್ಷಿಸುವ ಗೋಪಾಲಕರನ್ನು ಎಲ್ಲರನ್ನು ತಾನು ನಾಶ ಮಾಡ್ತಾ ಇದ್ದ. ಹಾಗೆ ಕೃಷ್ಣ ಇದನ್ನು ಗಮನಿಸ್ತಾ ಇದ್ದ. ಭಾಂಡೀರವು ಕೂಡ ಒಂದು ದೊಡ್ಡ ಮರ. ಪ್ರಪ್ರಚ್ಯುತಸ್ತದಾ ತತ್ರ ಭಾಂಡೀರ ದ್ರುಮವಾಸಿನಃ ಹೇ ಪುತ್ರ ಹೇ ವತ್ಸಾಹ ಕ್ವಚನೋ ಮಾರ್ಗೋ ಯಮುನಾ ತೀರ್ಥದರ್ಶನೆ ಕ್ವಚ ತೀರ್ಥಂ ಸುಸೋಪಾನಂ ಝಷಗ್ರಾಹ ವಿವರ್ಜಿತಂ. ಆ ಋಷಿಗಳು ಬಂದ ಕೂಡಲೇ ಏನು ಮಾಡ್ತಾರೆ? ಭಾಂಡೀರದ ವನದಲ್ಲಿ ನೋಡ್ತಾರೆ. ಕೃಷ್ಣ ಬಲರಾಮರಿದ್ದಾರೆ, ಗೋಪಾಲಕರಿದ್ದಾರೆ. ಅವರ ಹತ್ರ ಬಂದು ಕೇಳ್ತಾ ಇದ್ದಾರೆ. ಯಾರು? ಈ ಬೃಹಸ್ಪತಿ ಋಷಿಗಳಿಬ್ಬರೂ ಕೂಡ ಬಂದು ವಾಮದೇವರು ಮತ್ತೆ ಭರದ್ವಾಜರು ಏನು ಹೇಳ್ತಾ ಇದ್ದಾರೆ? ನಾವು ಯಮುನಾ ತೀರ್ಥಕ್ಕೆ ಬಂದವರು. ಯಮುನಾ ತೀರ್ಥದ ಪ್ರದೇಶಗಳು ಎಲ್ಲಿ ಉಂಟು, ನಮಗೆ ಅದನ್ನು ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತೀರ್ಥಕ್ಕೆ ನಾವು ಹೋಗಬೇಕಾದ್ರೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿ
ಆ ತೀರ್ಥ ಸೇವನೆಗೆ ಬೇಕಾದ ಜಾಗಗಳೇನು, ನಿಯಮಗಳೇನು ಅಂತ ತಿಳಿಸಿ. ಶ್ರುತ್ವೈ ತದ್ಧಾರಕ ವಾಕ್ಯಂ ಸಹತೋರ್ ಮುನಿಪುಂಗವೌ ನಾಗರ್ಜೌ ಮಾರ್ಗಜ್ಞೌ ನಯಮಯಂ ಬಾಲ ಜ್ಞಾತವ್ಯ ಸಂಪ್ರಚತ್ತದಾಂ ಕುತೋತ್ರ ಯಮುನಾ ಶುಭ್ರ ಕುತೋ ಮಾರ್ಗ ಕುತೋ ವಯಂ. ಆ ಬಾಲಕರು ಏನು ಹೇಳ್ತಾರೆ ಗೊತ್ತಾ? ನಮಗೆ ಯಾವ ದಾರಿಯೂ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ, ನಾವು ಇನ್ನೂ ಕೂಡ ಹುಡುಗರು. ನೀವೇನೋ ಭಾಂಡೀರ ವೃಕ್ಷವನ್ನು ತೋರಿಸಿ ಅದನ್ನು ಕೊಲ್ಲಿ ಕೊಲ್ಲಿ ಅಂತ ಹೇಳಿ ನೀವೆಲ್ಲ ಹೇಳ್ಬೋದು, ಆದರೆ ನಾವಿಬ್ಬರು ಕೂಡ ಚಿಕ್ಕವರು. ನಮ್ಮ ಬಂಧುಗಳನ್ನು ಕೇಳಿ, ಯಮುನೆ ಎಲ್ಲಿದ್ದಾಳೋ ಅಲ್ಲಿಯೇ ಆ ವೃಕ್ಷಗಳು ಬರುವ ಹಾಗೆ ಆಗಲಿ, ಶುಭ್ರವಾದ ಯಮುನೆ ಎಲ್ಲಿದೆಯೋ ಮಾರ್ಗವೂ ಅಲ್ಲಿದೆ. ಹಾಗಾಗಿ ಬಾಲಕರಾದ ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಆಗ ಆ ಮಂದಹಾಸವಾಗಿ ಮುನಿಗಳು ನಗುತ್ತಾರೆ. ಇದರ ಮಧ್ಯದಲ್ಲಿ ಇವರ ಮಾತುಗಳನ್ನು ಕೇಳಿಸಿಕೊಂಡಂತ ಕೃಷ್ಣ ಅಲ್ಲಿಗೆ ಆಗಮಿಸಿದ. ಏಷವಾಂ ಪಥ ಆದೇಷ್ಟ ಗದಾಮಿವ ಸಂಯಂತ್ರಿತಃ ಅಹಂ ನಂದಸ್ಯ ತನಯಃ ಕೃಷ್ಣ ಇತ್ಯಭಿಶುಶ್ರುತೆ. ನಿಮಗೆ ಯಮುನೆಯ ದಾರಿಯನ್ನು ನಾವು ತೋರಿಸ್ತೇವೆ. ಯಮುನೆಯ ದಾರಿಯನ್ನು ತೋರಿಸಿ ಆಮೇಲೆ ಕೃಷ್ಣ ಅಂತ ಹೆಸರಿನಲ್ಲಿಂತಹ ಆ ದನಗಳನ್ನು ನಿಯಂತ್ರಣದಲ್ಲಿ ಇರಿಸ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಮುನೆಯ ದಾರಿ, ಗೋಕುಲದಲ್ಲಿರುವ ಕೃಷ್ಣ, ಇವರಿಬ್ಬರನ್ನು ಕೂಡ ನಿನಗೆ ಕೊಡ್ತೇನೆ. ಗೋವುಗಳನ್ನು ಹೇಗೆ ಬೇಕಂತ ರಕ್ಷಿಸಬೇಕೋ, ನೋಡಬೇಕೋ, ಸಾಕಬೇಕೋ ಅದನ್ನೆಲ್ಲ ಮಾಡ್ತಾನೆ. ಮಯಾಮಗ್ರಜೋ ರಾಮಶ್ಚಂದ್ರಮ ಇವ ಭಾಸತೆ ಆವಯೋರ್ ಗೋಗಣ ಸರ್ವೋ ವಚನಂಚ ನಿಶಾಮ್ಯತಾಂ. ಯಮುನೆಯ ಸಾರುವದ ನನ್ನ ಅಣ್ಣ ಬಲರಾಮ. ಹಾಗಾಗಿ ಹೇಗಿದ್ದಾನೆವ? ಚಂದ್ರನಂತೆ ಶೋಭಾಯಮಾನನಾಗಿದ್ದಾನೆ. ಈ ಗೋವುಗಳಿಗೆಲ್ಲ ನಮಗೆ ಸಂಬಂಧಪಟ್ಟದ್ದು. ಹಾಗಾಗಿ ನನ್ನ ಮಾತನ್ನು ನೀವು ಕೇಳಬೇಕು. ನಮಗೆ ಸಂಬಂಧಪಟ್ಟದ್ದೌದು, ಆದರೆ ಅಣ್ಣನಾದ ಕೃಷ್ಣನ ಹತ್ರ ಈ ಗೋವುಗಳ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾನೆ. ಏತದ್ದಧ್ಯೋದರಂ ಧರ್ಮಂ ಗೃಹ್ಯೇತಾಂ ಯದಿ ರೋಚತೆ ಪಾಯಸಂ ಸುರಸಂ ದುಗ್ಧಂ ದಾನಾಶ್ಚ ಗುಡಮಿಶ್ರಿತಾಹ. ಏನೆಲ್ಲ ಉಂಟು ಅಂತ ಕೇಳಿದ್ರೆ, ಕೈಯಲ್ಲಿರುವ ದಧ್ಯೋದನ ಉಂಟಲ್ಲ, ಇದು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸ್ವೀಕಾರ ಮಾಡಿ, ಅಂದರೆ ಮೊಸರನ್ನ ಇಷ್ಟ ಆದ್ರೆ ಸ್ವೀಕಾರ ಮಾಡಿ. ರಸಭರಿತವಾದಂತಹ ಪಾಯಸಂ ಉಂಟು, ಪಾಯಸಂ ಸುರಸಂ ದುಗ್ಧಂ ಅಂತ ಹೇಳ್ತಾರೆ. ರಸಭರಿತವಾದಂತಹ ಪಾಯಸ, ಹಾಗೆ ಗುಡಮಿಶ್ರಿತವಾದಂತಹ ಹಿಟ್ಟು. ಯಾವ ಹಿಟ್ಟು ಅಂತ ಹೇಳಿದ್ರೆ ಗೋಧಿ ಹಿಟ್ಟು ಅಂತ ಹೇಳ್ತಾರೆ. ಏವ ಮುಕ್ತೇ ತತಸವಾನ್ ಕೃಷ್ಣೇ ಕಮಲಲೋಚನೆ ತೌ ಕಾನಿ ಮಾವೀತಿ ತದಾಮ ಸಮಾಧಿಂ ಜಗ್ಮತುರ್ಮುನಿ. ಕಮಲಲೋಚನಾದ ಕೃಷ್ಣ ಹೀಗೆ ಹೇಳ್ತಾ ಇದ್ದಾನೆ. ಆಗ ನಿಜವಾಗಿ ಕೂಡ ಆ ಋಷಿಗಳು ಬಂದು ಹೇಳ್ತಾರೆ, ಇಷ್ಟು ಸುಂದರವಾದಂಥ ಗೋಪಾಲಕರು ಕೃಷ್ಣ ಬಲರಾಮರನ್ನು ನೋಡಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾರೆ. ಸಮಾಧಿಂ ಜಗ್ಮತುರ್ಮುನಿ, ಸಮಾಧಿಯನ್ನು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ತೌ ನೇತ್ರಾಣಿ ಸಮನ್ಮೇಲ್ಯ ಪ್ರೀತೌ ದೃಷ್ಟ ಜಗತ್ಪತಿಂ ಇದಮೋಚತರಾಧ್ಯಾತ್ಮಂ ಮುನಿ ಕೃಷ್ಣಸ್ಯ ಸಮ್ಮತಂ. ಅವರಿರುವರೂ ಕೂಡ ಧ್ಯಾನದಿಂದ ಮುಚ್ಚಿದ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ತೆರೆದ ಜಗತ್ಪತಿಯಾದ ಭಗವಂತನನ್ನು, ಕೃಷ್ಣನನ್ನು ಕಾಣ್ತಾ ಇದ್ದಾರೆ. ಸಂತುಷ್ಟನಾದ ಭಗವಂತ ಅವರಿಗೆ ಅಧ್ಯಾತ್ಮವಾಗಿ ಹೀಗೆ ಹೇಳ್ತಾ ಇದ್ದಾನೆ. ವಾಮದೇವ ಭರದ್ವಾಜೌ ತ್ವಯಾದಿಹಿ ಸರ್ವಭೂತಾನಾಂ ಮಧ್ಯವಂತಸ್ತಥಾ ಭವಾನ್ ಸ್ರಷ್ಟ ಸರ್ವಸ್ಯ ಲೋಕಸ್ಯ ಪಾತ ಭೋಕ್ತ ಜನಾರ್ದನಃ ಸ್ರಷ್ಟ ವೇದಸ್ಯ ಯಜ್ಞಸ್ಯ ಹವಿಷಾ ವೃತ್ತಿರಂ ಹರೇ ಕರ್ಮಣ ಫಲಭೋಕ್ತ ಚ ಫಲದಃ ಕರ್ಮ ಕುರ್ವತಾಂ. ಅವರು ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ, ಭರದ್ವಾಜರು ಮತ್ತೆ ವಾಮದೇವರು. ವಾಮದೇವರು ಹೇಳ್ತಾರೆ, ಶ್ರೀಹರಿ ನೀನು ಜಗತ್ತನ್ನೇ ರಕ್ಷಿಸುವವ, ಸಮಸ್ತ ಜಗತ್ತಿಗೆ ನೀನು ಆದಿ ಮತ್ತೆ ಅಂತ್ಯವೂ ನೀನೇ, ಮಧ್ಯ ನೀನೇ, ಎಲ್ಲ ಅವಸ್ಥೆಗಳನ್ನು ಕೂಡ ತಂದುಕೊಡುವವ ನೀನು. ಹಾಗಾಗಿ ಸಮಸ್ತ ಲೋಕದ ಸೃಷ್ಟಿಕರ್ತನಾದ ನೀನು ಜನಾರ್ದನ, ನೀನೇ ನಮ್ಮನ್ನು ರಕ್ಷಿಸಬೇಕು, ಪಾಲಿಸಬೇಕು ಅಂತ ತಾವು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ರಷ್ಟ ವೇದಸ್ಯ ಯಜ್ಞಸ್ಯ, ಯಾವುದನ್ನೆಲ್ಲ ನೀನು ಇದು ಮಾಡುವ, ರಕ್ಷಣೆ ಮಾಡುವವ ಕೇಳಿದ್ರೆ ವೇದ ಯಜ್ಞ ಹವಿಷ್ ಪದಾರ್ಥಗಳನ್ನೆಲ್ಲ ನೀನು ರಕ್ಷಣೆ ಮಾಡುವವ. ಹಾಗೆ ಋತ್ವಿಜರು ಇದೆಲ್ಲವನ್ನು ಸೃಷ್ಟಿ ಮಾಡಿಯೇ ಸತ್ಕರ್ಮನಾದಂತಹ ಕೃಷ್ಣ ಮತ್ತೆ ಬಲರಾಮರಿಗೆ ಬಹಳವಾದ ಹಣ ಮತ್ತೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಕರ್ಮ ಫಲವನ್ನು ನೀಡುವವನು ನೀನೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ನಿಷೇಧ ದುಷ್ಟ ಸತ್ವಸ್ಯ ಹಂತ ತ್ವಂ ತಪಸಾ ಪರಃ ನೇತ್ರೇ ತೇ ದ್ವಾನಶ್ವಿನೌ ನಾಸಿಕೆ ಚ ಸಮೀರಣಃ. ದುಷ್ಟ ಗುಣಗಳಿಂದ ಕೂಡಿದ
ವ್ಯಕ್ತಿಗಳನ್ನು ಅವರ ತಮೋಗುಣಗಳಿಂದ ತಿದ್ದಿ ಅವರನ್ನು ಸತ್ವಗುಣಕ್ಕೆ ತರುವವ ನೀನು ಅಂತ ಸ್ತೋತ್ರ ಮಾಡಿ ಸಂಹಾರಕರ್ತೃ ನೀನು. ನಿನ್ನ ಕಣ್ಣುಗಳೇ ಸೂರ್ಯಚಂದ್ರರು, ನಿನ್ನ ನಾಸಿಕವೇ ವಾಯುದೇವರು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಚಃ ಸರಸ್ವತೀ ದೇವಿ ಜಿಹ್ವಾ ಮೇಘ ಪ್ರಕೀರ್ತಿದ ತಂತಾಶ್ಚ ಪರ್ವತಾಜ್ಞೇಯ ತಾಃ ಕರ್ಣಃ ಪಾತಾಳಗೋಚರ. ಈ ನಿನ್ನ ಮಾತು ಉಂಟಲ್ಲ, ಹಾಗಾಗಿ ಭರದ್ವಾಜರಿಗೆ ಮತ್ತೆ ಬೃಹಸ್ಪತಿಗಳಿಗೆ ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣುಗಳೇ ಸೂರ್ಯಚಂದ್ರರು, ನಿಮ್ಮ ನಾಸಿಕವೇ ವಾಯುದೇವರು ಅಂತ ಅವರೇನು ಇವರನ್ನು ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಚಃ ಸರಸ್ವತೀ ದೇವಿ, ಕೃಷ್ಣನ ಮಾತು ಉಂಟಲ್ಲ ಅದೇ ಸರಸ್ವತಿ. ಜಿಹ್ವಾ ಮೇಘ ಪ್ರಕೀರ್ತಿತ, ಕೃಷ್ಣನ ನಾಲೆಗೆ ಉಂಟಲ್ಲ ಅದು ಮೇಘ ಸದೃಶವಾಗಿ ಮೋಡದ ಹಾಗೆ ನಿನ್ನ ಇಷ್ಟಾರ್ಥದಾಯಕ ಅಂತ. ಅಂದ್ರೆ ಭಗವಂತನ ನಾಲಿಗವನಂದ್ರೆ ಏನಾದ್ರೂ ಹೇಳಿದ್ರೆ ಅದು ಹಾಗೆ ಆಗತ್ತೆ. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ನಿನ್ನ ಜಿಹ್ವೆ ಮೇಘ ಸದೃಶ. ಮೋಡದಲ್ಲಿ ನೋಡಿ ಮಳೆಯಲ್ಲಿ ನೀರಿರತ್ತೆ, ಮಳೆಯನ್ನು ಎಷ್ಟೋ ಸುರಿಸತ್ತೆ, ಸಾಕಪ್ಪ ಸಾಕು ಅನ್ನುವಷ್ಟಿಗೆ ಸುರಿಸತ್ತೆ. ಅದೇ ರೀತಿಯಾಗಿ ಸಂಪತ್ತನ್ನು ತಾನು ಕೊಡುವವ ನೀನು ಅಂತ ಹೇಳ್ತಾ ಇದ್ದಾರೆ. ದಂತಗಳೆಲ್ಲ ಪರ್ವತಗಳು, ಕಿವಿಗಳು, ಪಾತಾಳಗಳು ಅಂತ ಚಿಂತಿಸಬೇಕು ಅಂತ ಹೇಳ್ತಾರೆ. ಲಕ್ಷ್ಮೀರ್ ವಕ್ಷಸಿ ವಿಜ್ಞೇಯ ವಾಮೋ ಬಾಹುಸ್ತ ಶಂಕರ ಸ್ಕಂದಶ್ಚ ದಕ್ಷಿಣ ಬಾಹು ಅಂಗುಲ್ಯ ಸಾಗರಾ ಸ್ಮೃತಾ. ಲಕ್ಷ್ಮೀರ್ ವಸತಿ ವಿಜ್ಞೇಯ, ಇವನ ವಕ್ಷಸ್ಥಳದ ಲಕ್ಷ್ಮಿ ಇದ್ದಾಳೆ ಅಂತ ತಿಳ್ಕೊಳ್ಬೇಕು. ಎಡಬಾಹುವಿನಲ್ಲಿ ಮಹಾರುದ್ರದೇವರು, ದಕ್ಷಿಣ ಬಾಹುವಿನಲ್ಲಿ ಸ್ಕಂದನನ್ನು ಅನುಸಂಧಾನ ಮಾಡಬೇಕು. ಜೊತೆಗೆ ಬೆರಳುಗಳಲ್ಲಿ ಸಮುದ್ರಗಳನ್ನು ಚಿಂತಿಸಬೇಕು ಅಂತ ಹೇಳ್ತಾರೆ. ಅಂಬರಂ ಕುಕ್ಷಿವಿತ್ಯುಕ್ತಂ ನಿವರಾಣಿ ದಶಸ್ಮೃತಃ ರೋದಸಿ ತವ ಪಾದೌ ಚ ಕೇಶ ದೇವಾ ಸ್ಮೃತಾ ಹರೇ ರೋಮಾನಿ ಸಕ್ಷಗಂಧರ್ವ ಪಿಶಾಚ ಇವ ರಾಕ್ಷಸ ಪ್ರಭೋ. ಹೊಟ್ಟೆಯಲ್ಲಿರುವ ಆಕಾಶ, ದೇಹದಲ್ಲಿರುವ ರಂಧ್ರಗಳು, ದಿಕ್ಕು ವಿದಿಕ್ಕುಗಳು ಎಲ್ಲವೂ ನೀನೇ ಕೃಷ್ಣ. ನಿನ್ನ ಪಾದದಲ್ಲಿ ಆಕಾಶ ಭೂಮಿಗಳಿದ್ದಾವೆ. ಹಾಗಾಗಿ ನಿನ್ನ ಕೂದಲುಗಳೇ ದೇವತೆಗಳು ಅಂತ ಅರ್ಥ. ರೋಮಗಳು, ಯಕ್ಷಗಂಧರ್ವರು, ಪಿಶಾಚ ರಾಕ್ಷಸರು ಎಲ್ಲರೂ ಬಂದಿದ್ದಾರೆ. ಮಾಧವ ಅಂತ ಮತ್ತೆ ಭಗವಂತನನ್ನು ಕರೆದು ಹೇಳ್ತಾರೆ, ಸಮಸ್ತ ವಸ್ತು ಪ್ರಪಂಚ ನಿನ್ನಲ್ಲಿಯೇ ಸೇರಿಕೊಂಡಿದೆ. ಆದ್ದರಿಂದ ನೀನು ಪುರುಷೋತ್ತಮ, ನಿನ್ನಲ್ಲಿ ಸೇರಿಕೊಂಡಿದೆ. ಅದನ್ನು ದಾಟಿ ಮಿಗಿಲಾಗಿ ನೀನು ನಿಂತಿದ್ದೀಯಪ್ಪ. ಪ್ರತಿಯೊಂದನ್ನು ಕೂಡ ನಿನ್ನ ದೇಹದಲ್ಲಿರುವ ಅಂಗಗಳನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಹೇಳಿ, ಅಧೋ ಭವಂತಂ ಭಗವಾನ್ ದ್ರಕ್ಷಾಮ ಸಕಲಾತ್ಮನ ಭವಂತ ಮೂರ್ಧ್ವಂ ಪಶ್ಯಾಮೋ ಭಗವಂತಂ ಅಥ ಪೃಷ್ಠತಃ ಪಾರ್ಶ್ವತಃ ಪರತಶ್ಚೈವ ಭವಂತಂ ವೀಕ್ಷ್ಯ ನಿರ್ಭೃತಾಃ. ಶ್ರೀಹರಿ ಅಂತ ಕರೆದು ಹೇಳ್ತಾರೆ. ಶ್ರೀಹರಿಯೇ, ನಿನ್ನಿಂದಾಗಿ ಮೇಲಿನ ಲೋಕ ಮಾತ್ರ ಅಲ್ಲ, ಕೆಳಗಿನ ಅಧೋಲೋಕಗಳು ಕೂಡ ನಡೀತಾ ಉಂಟು. ಹಾಗಾಗಿ ಅವುಗಳಿಗೆಲ್ಲ ನಿಯಾಮಕನಾದವ ನೀನು. ಊರ್ಧ್ವಲೇಖಕ್ಕೂ ನಿಯಾಮಕ ನೀನು. ಹಿಂಭಾಗ, ಮುಂಭಾಗ, ಪಾರ್ಶ್ವಭಾಗ ಎಲ್ಲದಲ್ಲಿಯೂ ಕೂಡ ನೀನು ಇರುವವ. ಹಾಗಾಗಿ ಪ್ರತಿ ಭಾಗದಲ್ಲಿ ಇದ್ದು ನಮ್ಮನ್ನು ಅನುಗ್ರಹ ಮಾಡಪ್ಪ. ತ್ವಮಾದೌ ಕ್ರೋಡದಂಷ್ಟ್ರಾಗ್ರೇ ಅದಧಾಗಾಂ ತಪರ್ವತಾಂ ಯಥಾಸ್ಥಾನಂ ಪ್ರತಿಷ್ಠಾಪ್ಯ ಹಿರಣ್ಯಾಕ್ಷಂ ಮಹಾ ಪ್ರಜಘ್ನಿಮಾನ್. ಆ ಕೃಷ್ಣನ ಹತ್ರ ವರಾಹರೂಪಿ ಭಗವಂತನನ್ನು ಚಿಂತನೆ ಮಾಡಿ ಹೇಳ್ತಾರೆ, ತ್ವಮಾದೌ ಕ್ರೋಡದಂಷ್ಟ್ರಾಗ್ರೇ ಅಂತ. ಕೋರೆದಾಡೆಗಳಿಂದ ಕೂಡಿದವ ನೀನು. ಏನು ಮಾಡಿದ್ದಿ? ಪರ್ವತಗಳಿಂದ ತುಂಬಿದಂತಹ ಭೂಮಿಯನ್ನು ಹೊತ್ತು ತಂದು ಸ್ಥಿರವಾದ ಜಾಗದಲ್ಲಿ ಇಟ್ಟಿದ್ದೀಯಪ್ಪ. ಹಾಗಾಗಿ ಹಿರಣ್ಯಾಕ್ಷನನ್ನು ಕೊಂದವ ನೀನು ಅಂತ ಮತ್ತೆ ಸ್ತೋತ್ರ ಮಾಡಿ, ದಾರಸಿಂಹ ವಪುರ್ಭೂತ್ವ ದೇವಮಾನುಷ ಪಂಟಕಂ ದೈತ್ಯೇಂದ್ರಂ ಹತವಾನ್ ವಿಷ್ಣು ರಾಜ್ಞಂ ದತ್ವಾ ಮರುತ್ಪತೆ. ನರಸಿಂಹಾತ ಅವತಾರವನ್ನು ಧರಿಸಿ ದೇವ ಮನುಷ್ಯರಿಗೆಲ್ಲ ಕಂಟಕನಾಗಿದ್ದೊಬ್ಬ ಅಸುರ ಇದ್ದಲ್ಲ ಹಿರಣ್ಯಕಶಿಪು ಅಂತ, ಅವನನ್ನು ನಾಶ ಮಾಡಿದವ ನೀನು. ಅಷ್ಟು ಮಾತ್ರ ಅಲ್ಲ, ವಾಮನನಿಗೆ ನೀನು ಪಾಪದ ವಾಮನ, ಅವನಿಗೆ ರಾಜ್ಯವನ್ನು ನೀನು ಕೊಟ್ಟಿದ್ದೀಯಪ್ಪ. ಆದ್ದರಿಂದ ಮುಂದೆಯೂ ಹಾಗೆ ಯಮದಗ್ನಿ ಸುತೋ ಭೂತ್ವ ಅಂತ ಹೇಳ್ತಾರೆ. ಪರಶುರಾಮನ ಮಗನಾಗಿ ಬಂದು ಪ್ರಸಾದವನ್ನು ಕ್ಷತ್ರಕುಲಕ್ಕೆ ಅಂದ್ರೆ ಪಿತೃಘಾತವರನ್ನೆಲ್ಲ ಸಂಹರಿಸಿದವನು. ನೋಡಿ, ಜಮದಗ್ನಿಯ ಮಗ ಪರಶುರಾಮ ಏನು ಮಾಡ್ತಾನೆ? 21 ಬಾರಿ ತಾನು ಪಿತೃಘಾತಕನಾಗ್ತಾನೆ ಅಂತ. ಪಿತೃಘಾತಕವನ್ನೆಲ್ಲ ಸಂಹರಿಸಿದ್ದಾನೆ ಎನ್ನುವಂಥ ಅರ್ಥ. ಇವನು ಪಿತೃವನ್ನು ಘಾತ ಮಾಡಿದ್ದೂ ಹೌದು. ಆದರೆ ಕ್ಷತ್ರಕುಲಕ್ಕೆ ತಾನು ಗೊತ್ತು, ಏನು ಕೊಂದದ್ದವರಿಗೆ ಅಂದ್ರೆ ತಾಯಿಯನ್ನು ತಾನು ಕೊಂದವ, ಆದ್ರೂ ಅವರನ್ನು ಬದುಕಿಸುವ ಸಾಮರ್ಥ್ಯವೂ ಅವನಿಗೆ ಇತ್ತು. ಹಾಗಾಗಿ
ಅವನು ಏನು ಮಾಡ್ತಾನೆ, ಕ್ಷತ್ರ ಕುಲಕ್ಕೆ ಕಂಟಕನಾದಂತಹ ಯಾವ ಕಾರ್ತವೀರ್ಯಾರ್ಜುನಲ್ಲಿದ್ದಲ್ಲ ಅವನನ್ನು ಸಂಹಾರ ಮಾಡಿದವ. ಹೀಗಾಗಿ ಪಿತೃಘಾತಕಂ ಹತವಾನ್ ಅಂತ ಹೇಳ್ತಾರೆ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡದವರನ್ನು ತಾನು ನಾಶ ಮಾಡಿದವ ಅಂತ ಪರಶುರಾಮನಿಗೆ ಒಂದು ಕೊಡ್ತಾರೆ. ಹಾಗಾದ್ರೆ ನಿಜವಾಗಿ ಪಿತೃವಾಕ್ಯ ಪರಿಪಾಲನೆ ಮಾಡಿದವ ಯಾರು? ನಿಜವಾಗಿ ರಾಮನಿಗಿಂತಲೂ ಪರಶುರಾಮನೇ. ಪರಶುರಾಮ ಏನ್ ಹೇಳ್ತಾನೆ, ಆ ರೇಣುಕೆಯ ತಲೆಯನ್ನು ತುಂಡು ಮಾಡು ಅಂತ, ಹಿಂದೆ ಮುಂದೆ ನೋಡ್ಲಿಲ್ಲ, ತಲೆ ಕಡದ. ಹಾಗೆ ನಿಜವಾಗಿ ಹಾಗೆ ಅಂತೇಳಿ ಇವ ಏನು ಮಾಡ್ತಾನೆ, ಯಾರೆಲ್ಲ ಪಿತೃಗಳಿಗೆ ಉಪದ್ರವ ಕೊಡ್ತಾ ಇದ್ರು ಅವರನ್ನು ನಾಶ ಮಾಡಿದ್ರು ಅಂತ ಹೇಳ್ತಾರೆ ನೋಡಿ. ಜಮದಗ್ನಿ ಸುತೋ ಭೂತ್ವ ಹತವಾನ್ ಪಿತೃಘಾತಕರನ್ನು. ಹಾಗಾಗಿ ಆ ರಾಜರನ್ನೆಲ್ಲ ಕೊಂದದ್ದು ದುಷ್ಟ ರಾಜರು ಯಾಕೆ ಕೇಳಿದ್ರೆ ಇಂಥದ್ದೆಲ್ಲ ಕಾರಣಗಳಿತ್ತು ಅಂತ ಕೊಡ್ತಾರೆ. ನಿಮಗೆ ಉದಾಹರಣೆ ಕಂಸನನ್ನು ನೋಡಿ. ನಮಗೆ ಕಂಸ ಕೃಷ್ಣನನ್ನು ಕೊಲ್ಲಿಕ್ಕೆ ಬಂದದ್ದು ಮಾತ್ರ ನಮಗೆ ಕಲ್ಪನೆ. ನಿಜವಾಗಿ ಆತ ಪಿತೃಘಾತಕ. ಏನು, ತನ್ನ ತಂದೆಯಾದ ಉಗ್ರಸೇನನನ್ನು ತಾನು ಕಾರಾಗೃಹದಲ್ಲಿ ಇಟ್ಟು ತಾನು ರಾಜ್ಯಭಾರ ಮಾಡಿದವ. ಆಸ್ತಿಯಲ್ಲಿ ಪಾಲು ಕೊಡ್ತೀರಾ ಇಲ್ವ? ಕೊಡದಿದ್ರೆ ನಿಮ್ಮನ್ನೇ ಒಳಗೆ ಹಾಕ್ತೇನೆ ಅಂತ ಒಳಗೆ ಹಾಕಿದವ. ಹೀಗೆ ತಂದೆಯನ್ನೇ ಒಳಗೆ ಹಾಕಿದ ದುಷ್ಟ ಕಂಸ. ಆದ್ರೆ ನಮಗೆ ಯಾರಿಗೂ ಅದು ತಲೆಗೆ ಬರೋದಿಲ್ಲ, ಉಗ್ರಸೇನನನ್ನು ಒಳಗೆ ಇಟ್ಟವ ಅಂತ ಹೇಳಿ. ಹಾಗಾಗಿ ಅವರೆಲ್ಲ ಮಾಡಿದ ಬಹಳ ತಪ್ಪುಗಳು ಇತ್ತು. ಹಾಗಾಗಿ ಅಂತ ಕ್ಷತ್ರಿಯರನ್ನು ತಾನು ನಾಶ ಮಾಡಿದವ. ಮುಂದೆ ತಾನು ಕರ್ತವೀರ್ಯಾರ್ಜುನನನ್ನು ಸಂಹರಿಸಿದವ. ರಘೋರನ್ವಯಮಾಪನ್ನಸ್ತ್ವಮೇವ ಜಗತಾಂಪತೆ ಗತ್ವಾಬ್ಧೌ ಸೇತುನಾ ವಿಷ್ಣು ಲಂಕಾಂ ರಾವಣ ಪಾಳಿತಾಂ. ಇನ್ನೊಂದು ಕ್ಷತ್ರ ಕುಲಕ್ಕೆ ಕಂಟಕನಾದಂತಹ ಕರ್ತವೀರ್ಯಾರ್ಜುನ ಪಿತೃಘಾತಕ. ಯಾರ ಪಿತೃಗೆ? ಇವನ ತಂದೆಗೆ ಘಾತಕವ. ಇವನ ತಂದೆಯಾದ ಯಮದಗ್ನಿಯನ್ನು ಕೊಂದವ. ಹಾಗಾಗಿ ಅವನೋ ಪಿತೃಘಾತಕ. ಹಾಗಾಗಿ ಅವನನ್ನು ಮುಗಿಸಿದವ ನೀನು ಅಂತ ಮುಂದೆ ಹೇಳ್ತಾರೆ. ರಘುವಂಶದಲ್ಲಿ ಸಾಗಿದ ಅವತಾರ ಮಾಡಿದವ ರಾಮಚಂದ್ರ ಇದ್ದಾನೆ. ಅವನ ಮೂಲಕ ಏನು ಮಾಡಿದಿ ನೀನು? ರಾವಣನನ್ನು ನಾಶ ಮಾಡಿದ್ದಿ. ರಾಮನಾಗಿ ಬಂದು ರಾವಣನನ್ನು ನಾಶ ಮಾಡಿದವ. ಅಲ್ಲಿ ಹೇಳುವಾಗ ಗತ್ವಾಬ್ಧೌ ಸೇತುನಾ, ಸೇತುವೆಯನ್ನು ನಿರ್ಮಾಣ ಮಾಡಿದವ ಅಂತ. ರಾಮ ಸೇತು ಎನ್ನುವಂಥದ್ದು ಬಹಳ ದೊಡ್ಡ ಒಂದು ಅಚೀವ್ಮೆಂಟ್ ಅಂತ ಹೇಳ್ತಾರೆ. ಯಾಕೆ ನೋಡಿ, ಇವತ್ತು ನಾವು ಯಾರ್ಯಾರಿಗೋಸ್ಕರ ಏನೇನೋ ಮಾಡ್ತಾರೆ. ತಾನು ತನ್ನ ಸೀತೆಗೋಸ್ಕರ ಸೇತುವೆಗೆ ತಾನು ಅಂದ್ರೆ ಸಮುದ್ರಕ್ಕೆ ತಡೆಯುಂಟು ಮಾಡಿ ಸೇತುವೆಯನ್ನು ನಿರ್ಮಾಣ ಮಾಡಿದವ. ವಿಷ್ಣು ಲಂಕಾಂ, ವಿಷ್ಣು ತಾನು ರಾವಣ ಪಾಲಿತವಾದ ಲಂಕೆಯನ್ನು ನಾಶ ಮಾಡುತ್ತಾನೆ. ಅಂದ್ರೆ ರಾವಣನನ್ನು ನಾಶ ಮಾಡಿ ಸೀತೆಯನ್ನು ಪಡ್ಕೊಂಡು ಬಂದ. ಆದ್ರೆ ಯಾವ ಒಂದು ಅವನದು ವೈಶಿಷ್ಟ್ಯಗಳಿದ್ರೆ ಸೇತುವೆಯನ್ನು ನಿರ್ಮಾಣ ಮಾಡಿದ. ಆ ಸೇತುವೆ ನಿರ್ಮಾಣ ಎಷ್ಟು ಗೊತ್ತಾ? 100 ಯೋಜನ ದೂರ ಅಂತ ಹೇಳ್ತಾರೆ. ಆ 100 ಯೋಜನ ದೂರ ಅಂದ್ರೆ ಸಾಮಾನ್ಯವಾಗಿ 1200 1300 ಕಿಲೋಮೀಟರ್ ದೂರ ಆಗತ್ತೆ. ಅಷ್ಟು ದೂರದ ಸೇತುವೆಯನ್ನು ಒಂದೇ ಪಿಲ್ಲರ್ ಇಲ್ಲದೆ ಕಟ್ಟಿದ್ದು ಅಂತ ಹೇಳ್ತಾರೆ. ಯಾವುದೇ ಕೂಡ ಮಧ್ಯದಲ್ಲಿ ಪಿಲ್ಲರೇ ಇಲ್ಲ. ನೋಡ ನಮ್ಮವರು ಮಾಡ್ಲಿ ನೋಡು ಇಂಜಿನಿಯರ್ಸ್ಗಳು. ಅದು ಮಾತ್ರ ಅಲ್ಲ, ಎಷ್ಟು ಟೈಮ್ ತಗೊಂಡಿದ್ದಾರೆ ಕೇಳಿದ್ರೆ ಕೇವಲ 5 ದಿನದಲ್ಲಿ ತಾನು ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳ್ತಾರೆ. 5 ದಿನದಲ್ಲಿ. ಹಾಗಾಗಿ ಅಂತ ಸೇತುವೆಯನ್ನು ನೋಡಿದ್ರೆ ಸಾಕು ನಮ್ಮ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಹೇಳ್ತಾರೆ ಸೇತುನಾ ಅಂತ. ಹಾಗಾಗಿ ಸೇತುವೆ, ರಾಮ ಸೇತುವೆಗೆ ಬಹಳ ಮಹತ್ವವನ್ನು ಕೊಟ್ಟು ಹೇಳ್ತಾರೆ. ರಾವಣಂ ಸಸುತಂ, ಹಾಗೆ ಅಂತ ಕೃಷ್ಣ ನಿನಗೆ ನಮಸ್ಕಾರ ಅಂತ ಮುಂದೆ ದಶಾವತಾರದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ರಾವಣಂ ಸಸುತಂ ಹತ್ವ ಸಾನುಜಂ ಸಬಲಂ ಪ್ರಭೋ ನಿಷ್ಕಂಟಕಮಿಮಂ ಲೋಕಮಕರೋ ಪುರುಷೋತ್ತಮ. ಹೇಳ್ತಾರೆ ಅವನನ್ನು ಮಾತ್ರ ನಾಶ ಮಾಡಿದ್ದಲ್ಲ, ತಮ್ಮನಾದ ಕುಂಭಕರ್ಣ, ಮಕ್ಕಳಾದಂಥ ಇಂದ್ರಜಿತ್ ಮೊದಲಾದವರಿಂದ ಕೂಡಿದಂತ ರಾವಣನನ್ನು ನೀನು ನಾಶ ಮಾಡಿದ್ದು. ಅಂದ್ರೆ ಒಬ್ಬೊಬ್ರು ಕೂಡ ಬಲಿಷ್ಠರೇ. ಸಮಸ್ತ ಬಲ ಏನಿತ್ತು ಅಂತಹ ಬಲವನ್ನು ಇಟ್ಟುಕೊಂಡಂತಹ ರಾವಣನನ್ನು ನಾಶ ಮಾಡಿದ್ಯಪ್ಪ, ನಿರ್ಮೂಲನೆ ಮಾಡಿದವ ಅಂತ ಹೇಳ್ತಾರೆ. ನಿಷ್ಕಂಟಕಮಿದಂ, ಸಮಸ್ತ ಲೋಕಕ್ಕೆ ಯಾವುದೇ ಉಪದ್ರವ ಇಲ್ಲದಂತೆ ನಿಷ್ಕಂಟಕವಾಗಿ ಜಗತ್ತನ್ನು ರಕ್ಷಿಸಿದ ಸ್ವಾಮಿ ಅದು ಕೃಷ್ಣ ನೀನು. ಬಲೇರ್ ವಾಮನತಾಂಗತ್ವ ಮಹೀಮಾದಾಯ ಮಾಯಯ ದತ್ತವಾಂ ಸ್ತ್ರಿದಶೇಂದ್ರಾಯ ಪಾತಾಲೇ ತಂ ಯದೀಧದಾಹ. ಇನ್ನು ಮಾಯೆಯಿಂದಾಗಿ ವಾಮನನ ಅವತಾರವನ್ನು ಮಾಡಿ ಬಲಿಚಕ್ರವರ್ತಿಯ ದೆಸೆಯಿಂದ, ಅಂದ್ರೆ ಬಲಿಚಕ್ರವರ್ತಿ ತಾನು ವಶಪಡಿಸಿಕೊಂಡಂತಹ ಯಾವ ಭೂಮಿ ಉಂಟು ಅದೆಲ್ಲವನ್ನು ಕೂಡ ಮತ್ತೆ ಇಂದ್ರನಿಗೆ ನೀನು ತಲುಪಿಸಿದವ. ಅಷ್ಟು ಮಾತ್ರ ಅಲ್ಲ, ಪಾತಾಳದಲ್ಲಿ ಅವನನ್ನು ನಿಯೋಜಿಸಿದವ. ಅಂತಹ ವಾಮನ ಮೂರ್ತಿಯಾದ ಕೃಷ್ಣ ನಿನಗೆ ನಮಸ್ಕಾರ ಅಂತ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಉಳಿದಷ್ಟು ಸ್ತೋತ್ರಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಆತ್ಮನಾವಾನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಶ್ರೀಕೃಷ್ಣಾಯ.
ಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಚ ಗದಾ ಶಂಖಾದ್ಯುಧಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗತಂಹಾರೇ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रजजनानन्दे सच्चिदानन्दविग्रहः नवनीत विलिप्ताङ्गो नवनीत नटो नघः नवनीत नवाहारो मुचकुन्दप्रसादकृत षोडशस्त्रे सहस्रे शत्रिभङ्गे मधुराकृतिः सुकमाकमृताब्दिन्दुर्गोविन्दो योगिनां पतिः वत्सपादहरो धेनुकासुरभञ्जनः तृणीकृततृणावर्तो यमलार्जुनभञ्जनः उत्तालतालभेत्ता च तमालश्यामलाकृतिः गोपगोपेश्वरो योगे कोटिसूर्यसमप्रभः